ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಕೊಡಗಲ್ಲಿ ಕಾಫಿ, ಭತ್ತ, ಮೀನನ್ನ ಬೆಳೆದವರನ್ನ ಬಿಟ್ಟು ಸ್ವಲ್ಪ ತರಕಾರಿ, ಹಣ್ಣುಗಳನ್ನ ಬಡಿತಾ ಇರುವಂತಹ, ಬೆಳೆ ಪರಿವರ್ತನೆ ಮಾಡ್ತಾ ಇರುವಂತಹ ರೈತರಾಗಿರುವಂತಹ ಶೇಷಪ್ಪ ಸರ್ ಅವರನ್ನ ಮಾತಾಡ್ತಾ ಇದ್ವಿ ಆಗಿತ್ತು ನಿನ್ನೆ ಕಾರ್ಯಕ್ರಮದಲ್ಲಿ. ನಿನ್ನೆ ಅವರದ್ದು ಕಲ್ಲಂಗಡಿಯ ಬಗ್ಗೆ, ಒಟ್ಟಾರೆ ಅನುಭವದ ಬಗ್ಗೆ ನಾವು ಮಾತಾಡಿಸಿದ್ವಿ ಆಗಿತ್ತು. ಇವತ್ತಿನ ಕಂತಿನಲ್ಲಿ ಮತ್ತೆ ವಾಪಸ್ ಅವರನ್ನ ಮಾತಾಡಿಸಿ, ಅವರು ತಂಬಾಕನ್ನ ಬಹಳಷ್ಟು ವರ್ಷಗಳಿಂದ ಬೆಳೀತಾ ಇದ್ದಾರೆ ಅಂತ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಅನುಭವ ಹೇಗಿದೆ. ಈಗ ತಂಬಾಕು ನಾವು ಕೇಳಲ್ಪಟ್ಟಿರೋ ರೀತಿ ಏನಪ್ಪಾ ಅಂತಂದ್ರೆ, ಹೊಸದಾಗಿ ಲೈಸೆನ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ಎಷ್ಟು ಜನ ಮುಂಚೆ ಬೆಳೀತಾ ಇದ್ರು ಅಷ್ಟೇ ಸಾಕು ಅಂತ ಅನ್ಕೊಂಡು, ತಂಬಾಕಿನ ಮಾರುಕಟ್ಟೆ ಹೇಗಿದೆ ಅದನ್ನ ಸಾಮಾನ್ಯವಾಗಿ ರೈತರೇ ಸಂಸ್ಕರಣೆ ಮಾಡಿ ಕೊಡಬೇಕು. ತಂಬಾಕು ಎಲೆಯನ್ನ ಬಾಡಿಸಿ ಕೊಡ್ಬೇಕಾಗತ್ತೆ. ಅದು ಯಾವ ರೀತಿ ಮಾಡ್ಬೇಕು, ಅಲ್ಲಿ ಏನೆಲ್ಲ ಗಮನ ಇರಿಸಬೇಕಾಗತ್ತೆ. ಅಕಸ್ಮಾತ್ ಸಂಸ್ಕರಣೆಯಲ್ಲಿ ಏನಾದ್ರು ಹಾಳಾದ್ರೆ ಅದ್ರ ಗುಣಮಟ್ಟ ಏನಾದ್ರು ಕೆಟ್ಟೋಗತ್ತಾ, ಗುಣಮಟ್ಟ ಕೆಟ್ಟಾದ್ರೆ ರೇಟ್ ಎಷ್ಟು ಕಡಿಮೆ ಇರುತ್ತೆ, ಧಾರಣೆ ಯಾವ ರೀತಿ ಇರುತ್ತೆ, ಸಾಮಾನ್ಯವಾಗಿ ಮಾರುಕಟ್ಟೆ ಎಲ್ಲಿದೆ, ಹೇಗೆ, ಏನು ಎತ್ತ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಬಗ್ಗೆ ಮಾತಾಡಿದ್ವಿ. ಕಲ್ಲಂಗಡಿ ಬಗ್ಗೆ ಬಹಳ ಕರೆಕ್ಟ್ ಇನ್ಫಾರ್ಮೇಶನ್ ಭಾಳ ಕೊಟ್ಟಿರಿ. ಅದೇ ರೀತಿ ನೋಡಿದ್ರೆ ನೀವು ಮುಂಚೆ ಹೇಳ್ತಾ ಇದ್ರಿ ತುಂಬಾ ವರ್ಷದಿಂದ ಈ ಕಲ್ಲಂಗಡಿ ಈಗ ಹೊಸದ್ರಿ, ನಿಮ್ಗೆ 5-6 ವರ್ಷದಿಂದ ನೀವು ಬರಕ್ ಶುರು ಮಾಡಿದ್ರಿ ಅಂತಂದ್ರಿ. ಆದ್ರೆ ತಂಬಾಕು ಬೆಳೆ ಬಹಳ ವರ್ಷದಿಂದ ಮಾಡ್ತಾ ಇದೀರ ಅಂತ ಅನ್ಕೊಂಡು. ಸೊ ತಂಬಾಕು ಅಂದ್ರೆ ಹೆಂಗೆ ಸರ್, ನಿಮ್ ಶುರು ಆಗಿದ್ದು ಅಥವಾ ನಿಮ್ ತಂದೆಯವರಿಂದ ಇತ್ತ ಹೆಂಗೆ ಸರ್? ಸರ್ ನಮ್ಮ ತಂದೆ ಮಾಡ್ತಿದ್ರು, ಕಮ್ಮಿ ಮಾಡ್ತಿದ್ರು. ನಮ್ಮ ತಂದೆ ಕಮ್ಮಿ ಮಾಡ್ತಿದ್ರು. ಹಿಂದೆ ಎಲ್ಲ ಬಾರಿ ಸುಲಭ ಆಯ್ತು. ಸುಲಭ ಹೆಂಗಿತ್ತು ಅಂದ್ರೆ, ಬೀಜ ನಾವೇ ಮಾಡ್ಕೊಳ್ತಿದ್ವಿ. ಇಲ್ಲ ಏನ್ ಮಾಡ್ತಿದ್ವಿ, ಕುಡಿ ಒಂದೆಲ್ಲ ಒಳ್ಳೆ ಗಿಡ ನೋಡ್ಕೊಳ್ಳುವ, ಒಂದ್ ಇಟ್ಬಿಡು. ಆಗ ಇಟ್ಕೊಳ್ಳೋದು ಇದು ಒಳ್ಳೆ ಗಿಡ ಅಂತ ನೋಡಿದಾಗ ಅದೊಂದು ದಾರ ಕಟ್ಟೋದು, ಅದನ್ನ ನಾವೇ ಮಾಡ್ಕೊಳ್ಳೋವು. ನೀವೇ ಮಾಡ್ತಿದ್ರಿ? ನಾವೇ ಮಾಡ್ಕೊಳ್ಳೋವು. ಇತ್ತೀಚಿನ ಏನಾಗಿದೆ ಅಂದ್ರೆ ಎಲ್ಲ ನಾವು ಮಾರೋಗ್ಬಿಟ್ಟಿದ್ವಿ. ನಾವೇ ರೈತರ ಮಾರಾಟಬಿಟ್ಟಿದ್ವಿ. ಇಲ್ಲಾಂದ್ರೆ ನಾವು ಬೀಜ ಮಾಡ್ಬೇಕು, ಪುಡಿ ಇದ್ ಮಾಡ್ಬೇಕು, ಕ್ಲೀನ್ ಮಾಡ್ಬೇಕು, ಅವಕ್ಕೆಲ್ಲ ಹಿಂಸೆ. ಆಗ 20 ಗ್ರಾಮ್ ಪ್ಯಾಕೆಟ್ 400 ರೂಪಾಯಿ. ಆಗೆಲ್ಲ ಒಂದ್ ಮಾಡ್ಕೋಬೋದು, 1 ಕೆಜಿ ಗಂಟೆ ಮಾಡ್ಕೊಳ್ಳೋದು. 1 ಕೆಜಿ ಗಟ್ಟಲೆ ಮಾಡ್ಕೊಂತಿದ್ರಿ. ಈಗ 20 ಗ್ರಾಮೇ ಸಾಕು ಒಂದ್ ಬೀಜ. ಈಗ ಆ ಬೀಜ ರೆಡಿ ಮಾಡ್ಕೊಡ್ತಾರೆ, 400 ರೂಪಾಯಿ ತಗೊಳ್ತಾರೆ. ನಾವ್ ಯಾಕೆ ಸೀಡ್ಸ್ ಬೇಕು ಅದು ಕೊಡ್ತಾರೆ. 50 ರೂಪಾಯಿ ಸೀಡ್ಸ್ ಇದೆ, 400 ರೂಪಾಯಿ ಸೀಡ್ಸ್ ಇದೆ. CH3 ಇದೆ, ಕಾಂಚನ ಇದೆ. ಕಾಂಚನ 50 ರೂಪಾಯಿ, CH3 400. ಅದು 50 ಗ್ರಾಮ್, ಇದು 20 ಗ್ರಾಮ್. 20 ಗ್ರಾಮ್. ಸೊ 20 ಗ್ರಾಮಿಗೆ 400 ರೂಪಾಯಿ. ಸರಿ ಸರ್, ಈಗ ಇದು ತಂಬಾಕಿದ್ದು ಓಕೆ, ನೀವು ಬಹಳ ಮುಂಚೆನೇ ಮಾಡ್ತಾ ಇದ್ರಿ. ಸೊ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಇತ್ತು, ಎಲ್ಲದೂ ಓಕೆ. ಈಗ ತಂಬಾಕು ಬೆಳಿಬೇಕು ಅಂದ್ರೆ ನಾವು ಕೇಳಿರೋದು ಏನಪ್ಪಾ ಅಂತಂದ್ರೆ, ಎಲ್ಲರೂ ಬೆಳೆಯಕ್ಕಾಗಲ್ಲ. ಹೌದಲ್ವಾ ಸರ್? ಎಲ್ಲರೂ ಬೆಳೆಯಕ್ಕಿಲ್ಲ, ಸರ್ಕಾರದ ಪರ್ಮಿಷನ್ ಬೇಕು. ಸರ್ಕಾರದ ಪರ್ಮಿಷನ್ ಬೇಕು. ಸುಮ್ನೆ ಬೆಳೆದ್ಬಿಟ್ಟು ನಾವು ಕಲ್ಲಂಗಡಿ ಮಾರದಂಗೆ ಯಾರಿಗ ಮಾರಕ್ಕೂ ಆಗಲ್ಲ. ಇದಕ್ಕೆ ಅದು ಹದ ಮಾಡ್ಬೇಕು, ಬೇರೆ ಮನೆ ಬೇಕು, ಸೌದೆ ಬೇಕು, ಜನ ಬೇಕು, ಕಡ್ಡಿ ಬೇಕು, ಎಲ್ಲ ಗೋಡನ್ ಬೇಕು, ಎಲ್ಲ ಬೇಕು. ಆಮೇಲೆ ಮಾರೋದು ಸಹಿತವ ಕೆಲವೊಂದಾದ ಮಾರ್ಕೆಟ್. ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ ಅಂತ ಕೇಳಿದ್ವಿ. ಮಾರ್ಕೆಟ್ ಐತಾ ಅಥವಾ ಆಂಧ್ರ ಪ್ರದೇಶಕ್ಕೆ? ಇಲ್ಲ, ಕರ್ನಾಟಕ 11 ಮಾರ್ಕೆಟ್ ಇದೆ. 11 ಮಾರ್ಕೆಟ್ ಇದೆ. 11 ಮಾರ್ಕೆಟ್ ಇದೆ. 11 ಮಾರ್ಕೆಟ್. ಬೇರೆ ಹೊರಗಡೆ ಕಲ್ಲಂಗಡಿ ಹೆಂಗೆ ಅಲ್ಲಿಂದ ಹೆಂಗೆ ಮಾರಕ್ಕಾಗಲ್ಲ. ಮಾರ್ಬೋದು, ಏನಾಗ ಬ್ಲಾಕ್ ಅಲ್ಲಿ ಮಾರ್ಕೋದು. ನಾವ್ ಹೆಂಗ್ ಸಿಕ್ಕಿದ್ರೆ ಹೋಯ್ತು ಅಂತ ಅನ್ಕೊಂಡು. ಸರ್, ಇದು ಲೈಸೆನ್ಸ್ ಮಾಡ್ಲೇಬೇಕು ಅಲ್ವಾ? ನೀವು ಮುಂದೆ ಬೆಳಿತೀರ ಲೈಸೆನ್ಸ್ ಕೊಟ್ರೆ, ಲೈಸೆನ್ಸ್ ಸರ್ ಇದ್ರೆ ನಮ್ಗೆ ಇನ್ಸೂರೆನ್ಸ್ ಕೊಡ್ತಾರೆ. ಬೇರೆ ಮನೆ ಉಂಟೋದ್ರೆ ದುಡ್ಡು ಕೊಡ್ತಾರೆ, ಬೇರೆ ಮನೆ ಸುಟ್ಟೋದ್ರು ಕೊಡ್ತಾರೆ. ನಾವ್ ಆಕ್ಸಿಡೆಂಟ್ ಆಗಿ ರೈತ ಸರ್ ಹೋದ್ರು ಕೊಡ್ತಾರೆ ಎಲ್ಲ. ಆಮೇಲೆ ಗೊಬ್ಬರ ಕೊಡ್ತಾರೆ, ಸಾಲ ಕೊಡ್ತಾರೆ, ಪಟ್ಟ ಕೊಡ್ತಾರೆ, ಸಾಲ ಕೊಡ್ತಾರೆ ನಮ್ಗೆ. ಬೇಲ್ ಕಟ್ಟಕ್ಕೆ ಚೀಲ ಫ್ರೀಯಾಗಿ ಕೊಡ್ತಾರೆ ನಮ್ಗೆ ಚೀಲಗಳು. ಸೊ ಲೈಸೆನ್ಸ್ ಮಾಡ್ಸೋದು ಹೆಂಗೆ ಸರ್? ಹಿಂದೆ ಕೊಡ್ತಾರೆ. ಈಗ 15 ವರ್ಷದಿಂದ ಲೈಸೆನ್ಸ್ ಕೊಡ್ತಾರೆ. ಮೊದಲು ಕೊಡೋರು ಬೆಳೆ ಅಂತ ಲೈಸೆನ್ಸ್ ಕೊಡೋರು. ಒಂದು ಸಿಂಗಲ್ ಲೈಸೆನ್ಸ್ಗೆ 16 13 ಇದೆ. 13 ಅಂದ್ರೆ ಸರ್, 13 ಅಂದ್ರೆ ಸಿಂಗಲ್ ಅಂತ. ಸಿಂಗಲ್ ಲೈಸೆನ್ಸ್ 16 ಮನೆಗಳು 16 ಕಟ್ಟರು. ಹಿಂಗ್ 16 ಇರ್ಬೇಕು, ಹಿಂಗ್ 16 ಇರ್ಬೇಕು. ಅದಕ್ಕೆ ಡಬಲ್ ಲೈಸೆನ್ಸ್. ಈಗ 1800 ಕೆಜಿ ಕೊಡ್ತಾರೆ ಒಂದು ಸಿಂಗಲ್ಗೆ. ಡಬಲ್ ಆದ್ರೆ 3600 ಕೆಜಿ. ನೀವು ಡಬಲ್ ಅಂದ್ರೆ 3600 ಕೆಜಿ ಅಲ್ಲೇ ಮಾಡ್ಬೋದು. ಹೆಂಗೆ ಅಂತ ನಾವು ಬೆಳಿಬೇಕು, ನೀವು ಬೆಳಿಬೇಕು. ಸೊ ಸಿಂಗಲ್ ಲೈಸೆನ್ಸ್ ಅಂದ್ರೆ 1800 ಕೆಜಿ ಮಾತ್ರ ಬೆಳಿಬಹುದು. ಅದಕ್ಕೆ ಜಾಸ್ತಿ ಬೆಳೆಯಂಗಿಲ್ಲ. ಬೆಳೆದ್ಬೋದು. ಎಷ್ಟ ಕೆಜಿ ಕೊಟ್ಟಿರ್ಬಿಟ್ಟು ದಂಡ ಗಿಂಡ ಎಲ್ಲ ದಂಡ ಕಡಿಮೆ ಆಗುತ್ತೆ. ಅದೇ ಡಬಲ್ ಲೈಸೆನ್ಸ್ ಮಾಡಿಸಿದ್ರೆ 3600 ಕೆಜಿ ತನಕ ಬೆಳಿಬಹುದು. ಒಬ್ಬ ರೈತನಿಗೆ 4 ಲೈಸೆನ್ಸ್ ಕೊಡ್ತಾರೆ, ಡಬಲ್ 2 ಕೊಡ್ತಾರೆ. ಅವ್ನಿಗೆ ಮನೆ ಇರಬೇಕು, ಸುಮ್ನೆ ಕೊಡಲ್ಲ. ಅವ್ನಿಗೆ 16 ಮನೆಗಳಿದ್ರೆ ಅವ್ನಿಗೆ ಲೈಸೆನ್ಸ್ ಹಿಂದೆ ಕೊಡೋರು. ಎಲ್ಲ 2005-6 ಲಾಸ್ಟ್ ಮಾಡು. 5-6 ಲಾಸ್ಟ್ ಕೊಡ್ತಾರೆ. ಅಂದ್ರೆ ಬಹುಶಃ ದೇಶಕ್ಕೆ ಎಷ್ಟು ತಂಬಾಕು ಬೇಕೋ ಅಷ್ಟು ತಂಬಾಕು ಬೆಳೀತಾ ಇದಾರೆ, ಇನ್ ಜಾಸ್ತಿ ಬೇಡ ಅಂತ ಬಂದ್ ಮಾಡಿರಬಹುದಲ್ಲ ಅಂತ ಅನ್ಕೊಂಡು. ಸರಿ, ಈಗ ವಾಪಸ್ ನಿಮ್ ಗದೆಗೆ ಬಂದ್ರೆ, ನೀವು ಮುಂಚೆ ಹೇಳಿದ್ರಿ ತಂಬಾಕು ನೀವೇ ಬೀಜನ ಮಾಡ್ಕೊಂತಿದ್ರಿ ಅಂತ ಅನ್ಕೊಂಡು. ಈಗ ತರಬೇಕು. ತರೋದಂದ್ರೆ ಎಲ್ಲಿಂದ ತರೋದು, ಹೆಂಗೆ ಸರ್? ಬೋರ್ಡ್ ಅಲ್ಲಿ ಕೊಡ್ತಾರೆ. CTR ಐತೆ ಬೋರ್ಡ್, ಸಂಶೋಧನಾ ಕೇಂದ್ರ ಐತೆ, ತಂಬಾಕು ಸಂಶೋಧನಾ ಕೇಂದ್ರ ಹುಣಸೂರಲ್ಲಿ ಇದೆ. ಸೆಂಟರ್ ತರಬೇಕು, ರಿಸರ್ಚ್ ಸೆಂಟರ್ ಅಲ್ಲಿ ಅವ್ರು ಕೊಡ್ತಾರೆ. ಅವ್ರೇನ್ ಕೊಡ್ತಾರೆ? ಕಾಂಚನ ಒಂದು ಕೊಡ್ತಾರೆ, ಇಲ್ಲ 222 ಅಂತ ಒಂದು ಕೊಡ್ತಾರೆ. ಅದು ಇಳುವರಿ ಸ್ವಲ್ಪ ಕಮ್ಮಿ. ಅದು ಕಾಂಚನ 322 ಸ್ವಲ್ಪ ಇಳುವರಿ ಕಮ್ಮಿ. CH3 ಐತಲ್ಲ,
ಅದು ಸ್ವಲ್ಪ ಇಳುವರಿ ತೂಕ ಜಾಸ್ತಿ ನೋಡಿ ಹೆಂಗಿದೆ, ಒರಟಾಗಿದೆ, ಅದು ಸ್ಮೂತ್ ಇರ್ತದೆ, ಎಲೆ ದಪ್ಪ ಇರ್ತದೆ. ಅದು 2 ಎಲೆ ಹಾಕೋದು ಒಂದೇ, ಇದು 1 ಎಲೆ ಹಾಕೋದು ಒಂದೇ ಹಾಕೋದು, ಅಷ್ಟು ತೂಕ ಬರುತ್ತೆ, ಅಷ್ಟು ಇಳುವರಿ ಜಾಸ್ತಿ ಇದೆ. ಜಾಸ್ತಿ. ಸೊ ನೀವು ಸಿಹಿ ತರದು ಸಾಮಾನ್ಯವಾಗಿ. ಸರ್ ಇದು ಎಷ್ಟಂದ್ರೆ ಅವಾಗ ನೀವು ಅಂದ್ರಿ 400 ಗ್ರಾಮಿಗೆ 20,000 ರೂಪಾಯಿ ಅಲ್ಲ, 400 ಗ್ರಾಮ್ ತಗೊಳ್ಳಿ, 25 ಗ್ರಾಮ್ ತಗೊಳ್ಳೋದು 400 ರೂಪಾಯಿ. 20 ಗ್ರಾಮ್ 20 ಗ್ರಾಮಿಗೆ 20 ಗ್ರಾಮ್ಗೆ 2 ಲಕ್ಷ ಇರುತ್ತೆ ಬೀಜ. 20 ಗ್ರಾಮಿಗೆ 400 ರೂಪಾಯಿ 400 ರೂಪಾಯಿ ಬೀಜವನ್ನು ತಗೊಂಡ್ಬರ್ತೀರಿ. ಸರ್ ಇದು ಫಸ್ಟ್ ಈಗ ಅದು ವಾಪಸ್ ಭೂಮಿ ತಯಾರು ಮಾಡಿದ್ರೆ ಹೋಗುವ, ಈ ಬೇರೆ ಬೆಳೆಗೆ ತಯಾರು ಮಾಡಿದ ರೀತಿನೇ ಇದು ಎಲ್ಲಾ ಭೂಮಿಗೆ ಒಂದೇ ತರ ಒಂದೇ. ಅಂದ್ರೆ ನಾ ಕೇಳ್ತಾ ಹಂಗಲ್ಲ, ಭೂಮಿ ಮತ್ತೆ ನೀರಿನ ಅವಶ್ಯಕತೆ ಹೆಂಗಿರುತ್ತೆ ತಂಬಾಕಿಗೆ? ಅಂದ್ರೆ ನೀರು ನೀಡೋದಕ್ಕೆ ಮಾತ್ರ ನೀರಿದೆ ಸಾಕು, ನೀರ್ ಇಲ್ದವ್ರು ಏನ್ ಸಾಯಿಲ್ಲ. ತಂಬಾಕು ಹೊಸ ಬೆಳೆ ಆಗಿದ್ದಕ್ಕೆ ನಾ ಕೇಳ್ತಾ ಇರೋದಪ್ಪ ಅಂತಂದ್ರೆ, ಇದಕ್ಕೆ ನೀರ್ ಇಲ್ದೆ ಹೋದ್ರು ಕಡಿಮೆ ನೀರಲ್ಲೂ ಕಮ್ಮಿ ನೀರು ಅಂದ್ರೆ ನೀಡಕ ನೀರ್ ಬೇಕು, ಮುರಿ ಹಂತಕ್ಕೆ ಬಂದಾಗ ನೀರ್ ಸಾಕು, ಅಂತ ದೊಡ್ಡ ನೀರ್ ಬೇಡ ನೋಡಿ. ಇದನ್ನ ಎಷ್ಟು ದಿವಸ ಆದ್ರೂ ಬಾಡೋದಿಲ್ಲ, ಬಾಡಂಗಿಲ್ಲ. ಅದು ನಾನೇನ್ ಕೇಳ್ತಾ ಅಂತಂದ್ರೆ, ಅಕಸ್ಮಾತ್ ಇಷ್ಟು ದೊಡ್ಡ ಆಯ್ತು, ಅದಕ್ಕಿಂತ ಸ್ವಲ್ಪ ಸಣ್ಣ ಐತಿ, ಅವಾಗ ಮಳೆ ಬಂದ್ಬಿಟ್ಟು ಒಂದ್ ಮಳೆ ಬಂದ್ರೆ ಸಾಕು, 2-3 ಮಳೆ ಬಂದ್ ಸಾಕು, ಮುಗ್ದೋಯ್ತು, ಹೋಯ್ತು. ಮಳೆ ಅಲ್ಲ ಬಂದ್ಬಿಡುತ್ತೆ, ಬೆಳೆ ಬಂದ್ಬಿಡ್ತೈತೆ. ಹಂಗೆ ಮಳೆಗಾಲದಲ್ಲಿ ಮಳೆ ನಂಬ್ಕೊಂಡು ಬೆಳಿಬಹುದಾ ಅಥವಾ ನೀರ್ ಮಳೆ ಇಲ್ದವ್ರು ಬೆಳೆ ಇಲ್ದವ್ರು ಬೆಳಿಬಹುದು. ಸೊ ಆ ರೀತಿ ಅದೇನಾದ್ರೆ ನೆಡವತ್ಕ ಒಂದು ಮಳೆ ಚಂದ ಮಳೆ ಹೋದ್ರೆ ನೆಟ್ಬಿಟ್ರೆ, ನೆಟ್ ನಿಲ್ಸ್ಕೊಂಡ್ರೆ ಇನ್ನಂತ ಎಲ್ಲ ವ್ಯವಸಾಯ ಮಾಡಿ ಮುಗಿಸಿ ಅದ್ರ ಮೇಲೆ ಒಂದ್ 4-5 ಮಳೆ ಬಂದ್ರೆ ಸಾಕು ಬರ್ತೈತೆ. ಇದಕ್ಕೆ ಬೆಂಗಾಡಲ್ಲಿ ಬೆಳಿಬಹುದು, ಇದು ಬೆಂಗಾಡಲ್ಲಿ ಬೆಳಿಬಹುದು. ಮಣ್ಣು ಹೆಂಗೆ ಸರ್? ಅಂದ್ರೆ ಫಲವತ್ತಾಗೆ ಇರ್ಬೇಕು ಸರ್. ಫಲವತ್ತಾಗಿದ್ರೆ ಫಲವತ್ತಾಗಿ ಬರ್ತವೆ, ಫಲವತ್ತಾಗಿ ಬರ್ತೈತೆ. ಬಟ್ ಫಲವತ್ತಾಗಿ ಇಲ್ದೆ ಹೋದ್ರು ಬೆಳಿಬಹುದು, ಫಲವತ್ತಾಗಿಲ್ದ ಹೋದ್ರು ಬೆಳಿಬಹುದು. ಅದಕ್ಕೆ ಗೊಬ್ಬರ ಜಾಸ್ತಿ ಆಗ್ಬೋದು, ಗೊಬ್ಬರ ಕಮ್ಮಿ ಮಾಡ್ಬೇಕು, ಗೊಬ್ಬರ ಕಮ್ಮಿ ಆಗ್ಬೇಕು ಅಷ್ಟೇ ಅಂದ್ಕೊಂಡು. ಓಕೆ ಸರ್, ಇದು ಈಗ ಬೀಜ ತಂದ್ರಿ ನೀವು, ಬೀಜನೇ ಇದನ್ನ ಇದು ಮಾಡೋದು, ನಾಟಿ ಮಾಡೋದು? ಬೀಜ ನಾಟಿ ಮಾಡಿಲ್ಲ, ಬೀಜ ತಂದು ಪಟ ಇಳಿಸ್ಬೇಕು, ಪಟ ಇಳಿಸಿ ನಡೆದಲ್ಲಿ ತೋರಿಸ್ತೀನಿ ಸ್ವಲ್ಪ, ಪಟ ಇಳಿಸಿ ಅವು ಇಷ್ಟು ಬೇಕಾದ್ರೆ ಟ್ರೈಗೆ ಹಾಕೋದು ನಾವು, ಇಷ್ಟು ಗಿಡ ಆದ್ಮೇಲೆ ಟ್ರೈನು ಹಾಕೋತೀವಿ, ಪಟನ ಇಳಿಸ್ಕೊಳ್ತೀವಿ. ಇಲ್ಲ ಅದೇನ್ ಮಾಡ್ತೀವಿ, ದಪ್ಪ ಸ್ವಲ್ಪ ಟ್ರೈ ಮಾಡ್ಕೋತೀವಿ, ಸ್ವಲ್ಪ ನಾಟಿ ಮಾಡ್ಕೋತೀವಿ. ಅಂದ್ರೆ ಪಟದಲ್ಲಾದ್ರೆ ಫ್ರೀ ಖರ್ಚಿಲ್ಲ, ಟ್ರೈ ಮಾಡ್ಕೊಳ್ಳೋದಾದ್ರೆ ಟ್ರೈ ತರಬೇಕು, ಕೊಕ್ಕ ಬಿಟ್ಟು ತರಬೇಕು, ಲೇಬರ್ ಕಲ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು, ನೀರ್ ದಿವಸ ಪ್ರತಿ ಇದರ ಈಗ ನಮ್ ಕಲ್ಲಂಗಡಿ ಹೆಂಗ್ ನೋಡ್ತೀವಿ ಪ್ರತಿ ದಿವಸ ನೋಡ್ಬೇಕು. ಇದಕ್ಕೆ ಪಟದಲ್ಲಿದ್ರೆ 2 ದಿವಸ 1 ದಿವಸ ನೀರ್ ಹಾಕ್ತದೆ, ತೊಂದ್ರೆ ಇಲ್ಲ. ಹಂಗಾದ್ರೆ ಮತ್ತೆ ಬರೀ ಪಟದಾಗೆ ಮಾಡ್ಬೋದಲ್ಲ, ಟ್ರೇದಾಗ ಯಾಕೆ ಮಾಡ್ತೀರಿ? ಮತ್ತೆ ಟ್ರೈ ಕಡೆ ಒಂದು ಮಳೆ ಕಮ್ಮಿ ಆದ್ರೂ ಅದು ಟ್ರೈ ಉಂಡೆ ಇರ್ತದೆ ನೋಡಿ. ಮಳೆ ಕಮ್ಮಿ ಆಗಿದ್ರು, ಮಳೆ ಕಮ್ಮಿ ಆದ್ರೂ 2-3 ದಿವಸ ಲೇಟ್ ಆಗ್ಬೇಕಾದ್ರೆ ನಾಟಿ ಮಾಡ್ಬೋದು ಅಂತ ಅನ್ಕೊಂಡು. ಸರಿ, ಎಷ್ಟು ದಿವಸ ಆ ರೀತಿ ಪಟದಾಗ ಅಥವಾ ಟ್ರೇದಾಗ ಮೇಂಟೈನ್ ಮಾಡ್ತೀರಾ? ಎಷ್ಟು ದಿವಸ ಆದ್ಮೇಲೆ ತಂದು ಹಾಕ್ಬೇಕು? ಪಟದಲ್ಲಿ ಒಂದು 20 ದಿವಸ, 20-25 ದಿವಸ, 1 ತಿಂಗಳು. ಟ್ರೈಲ್ 1 ತಿಂಗಳು ಇರ್ಬೇಕು, ಟ್ರೇದಾಗ 1 ತಿಂಗಳು ಇರ್ಬೇಕು. ಓಕೆ ಸರ್, ಇಲ್ಲಿ ಫಸ್ಟ್ ನೀವು ಸೇಮ್ ಎಲ್ಲಾ ರೀತಿನೇ ಫಸ್ಟ್ ಗೊಬ್ಬರ ಹಾಕೊಂಡು, ಉಳುಮೆ ಹಾಕೊಂಡು, ಸೀಮೆ ಗೊಬ್ಬರ ಹಾಕಂಗಿಲ್ಲ, ದನಿಗೆ ಗೊಬ್ಬರ ಹಾಕೋದು ಅಷ್ಟೇ. ಹಾಕೊಳ್ಳೋದ್ರೆ ತೊಂದ್ರೆ ಇಲ್ಲ, ಆ ರೀತಿ ಬೆಳೆ ಇದು. ಹಾಕೊಂಡ್ರೆ ಹಾಕೊಂಡ್ರೆ ಚೆನ್ನಾಗಿ ಹಿಲ್ಡ್ ಆಗ್ತದೆ, ಇಳುವರಿ ಬರ್ತೈತೆ. ಸರ್, ಇದು ಎಷ್ಟು ಅಂತರ ಕೊಡೋದು? ಸರ್ ಈಗ ನಿಂಗೆ 3 ಅಡಿ ಹೊಡಿಬೇಕು, ಹಿಂಗ ಉದ್ದ 3 ಅಡಿ 4 ಅಡಿ ಹೊಡ್ಕೊಂಡ್ರು ಅಂತಂದಿಲ್ಲ, ಅವ್ರ ಫಲವತ್ತದ ಮೇಲೆ ಕಮ್ಮಿ ಅಂದ್ರೆ 3 ಅಡಿನಾರು ಹೊಡಿಬೇಕು. ಫಲವತ್ತ ಕಮ್ಮಿ, ಗಿಡ ಕಮ್ಮಿ ಬರ್ತದೆ. ಗಿಡದಿಂದ ಗಿಡಕ್ಕೆ 2 ಅಡಿ ಬೇಕು, ಗಿಡದಿಂದ ಗಿಡಕ್ಕೆ 2 ಅಡಿ ಬೇಕು. ಕೆಲವರು 1 ಅಡಿಗೆ ನೆಟ್ಕೋತಾರೆ, ಈ ಭೂಮಿ ಫಲವತ್ತತೆ ಇಲ್ಲ ಅಂದ್ರೆ 1 ಅಡಿಗೆ ನೆಟ್ಕೋತಾರೆ. ನಿಮ್ದು ಫಲವತ್ತ ನೋಡಿ 2 ಅಡಿಗೆ ನೆಡ್ತೀವಿ, 2 ಅಡಿಗೂ ನೆಡ್ತೀವಿ, ಒಂದ್ ಸ್ವಲ್ಪ ಜಾಸ್ತಿ ನೆಡ್ತೀವಿ ನೋಡಿ. 3.5-3.25 ಅಡಿ ನೆಡ್ತೀರಿ. ಅಕಸ್ಮಾತ್ ಕಡಿಮೆ ಅಂತರದಾಗ ನೆಟ್ರೆ, ಅಕಸ್ಮಾತ್ ನಿಮ್ ಜಮೀನಾಗಿ ಕಡಿಮೆ ಅಂತರದಾಗ ನೆಟ್ರೆ, ಕಡಿಮೆ ಅಂತಂದ್ರೆ ಏನಾದ್ರು ಗಾಪ್ ಆಗ್ಬಿಟ್ರೆ ಕ್ಯೂರಿಂಗ್ ಬರೋದ್ರೆ ತರಗು ವೇಸ್ಟ್, ಏನು ಬರಲ್ಲ, ಸರಿ ಬರಲ್ಲ ಅಂತ ಅನ್ಕೊಂಡು. ಮತ್ತೆ ಅದ ಬರೋ ಇದು ಗೋಲ್ಡ್ ಕಲರ್ ಬರ್ಬೇಕು, ಒಂದೇ ಕಲರ್ ಬಂದ್ರೆ ಒಳ್ಳೆ ರೈಟು. ತರಗು ಲೋ ಗ್ರೇಡ್ ಎಲ್ಲ ಬತ್ತು ಅಂದ್ರೆ ಅದು ಎಷ್ಟು ಕ್ವಿಂಟಲ್ ಬೆಳೆದ್ರು ಪ್ರಯೋಜನ ಇಲ್ಲ. ಸೊ ಅದು ವಾಪಸ್ ನೆಕ್ಸ್ಟ್ ಈಗ ಮಾತಾಡುವ ಸರ್. ನೆಕ್ಸ್ಟ್ ಈಗ ಅದಕ್ಕೊಂಡು ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ.
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ನಾವು ಇನ್ನೊಂದು ಕೇಳಿದ್ದು ಏನಪ್ಪಾ ಅಂತಂದ್ರೆ, ತಂಬಾಕು ಮೇನ್ ಆಗಿ ಅದನ್ನ ಎಲೆನ್ ತಿನ್ನೋದಾಗಿದ್ದಕ್ಕೆ ಇದು ಮಾಡೋದಾಗಿದ್ದಕ್ಕೆ ಇದಕ್ಕೆ ಯಾವುದೇ ರೀತಿ ರಾಸಾಯನಿಕ ಇರಬಾರ್ದು ಅಂತ ಅಂದ್ಕೊಂಡು ನೀವೀಗ ಇದಕ್ಕೆ ಬರೀ ಸಾವಯವ ಗೊಬ್ಬರ ಹಾಕಿ ಬೆಳಿತಾ ಇದ್ದೀರಾ? ಇಲ್ಲ, ರಾಸಾಯನಿಕ ಹಾಕ್ತಿವಿ, ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕ್ತೀರಾ? ನಾನು ಗೊಬ್ಬರ ಹಾಕ್ತಾನೆ ಬೆಳೆದೀನಿ. ಗೊಬ್ಬರ ನೆಲಕ್ಕಷ್ಟೇ, ಸ್ಪ್ರೇ ಇಲ್ಲ. ಓಕೆ, ಒಂದಾಯ್ತು. ನೆಕ್ಸ್ಟ್ ಗೊಬ್ಬರ ಅಂದ್ರೆ ಗೊಬ್ಬರ ಹಾಕ್ತಾನೆ ಬೆಳೆದಿರಿ? ಸಾಕ್ತಾನೆ 2 ಸಲ ಬೆಳೆದ್ರೆ ನನಗೆ ಅವಾರ್ಡು ಕೊಟ್ಟಿದ್ದಾರೆ. 2 ಸಲ ಬೆಳೆದಿನಿ. ಅವ್ರ ಇಳುವರಿ ಕಮ್ಮಿ, ಇಳುವರಿ ಸ್ವಲ್ಪ ಕಡಿಮೆ. 6 ಕ್ವಿಂಟಲ್ 5 ಕ್ವಿಂಟಲ್ 6 ಕ್ವಿಂಟಲ್ ಬರ್ತದೆ. ಇದು ನಾವು 15 ಕ್ವಿಂಟಲ್ ಗಂಟೆ ಬೆಳಿಬಹುದು. 15 ಕ್ವಿಂಟಲ್ ಗಟ್ಟಲೆ ಗೊಬ್ಬರ ಹಾಕಿ ಬೆಳಿಬಹುದು. ಗೊಬ್ಬರ ಹಾಕಂಗಿದ್ರೆ ಈಗ ಇದು ಟೋಟಲ್ ಹೌದು ಸರ್, ಎಷ್ಟು 3 ತಿಂಗಳ ಬೆಳೆನ? 4 ತಿಂಗಳು ಮುಗಿದೋಯ್ತು. 4 ತಿಂಗಳೊಳಗೆ ಕಂಪ್ಲೀಟ್ ಮುಗಿತೈತಲ್ವಾ? ಅಂದ್ರೆ ಈಗ ನೀವು ಸ್ಟಾರ್ಟಿಂಗು ಸಾಲ್ ಮಾಡಿದಾಗ ಗೊಬ್ಬರ ಕೊಡ್ತೀರಾ? ಇದು ಸಸಿನೇ 2 ತಿಂಗಳು ಬೇಕು. ಸಸಿ ಅಲ್ದಾನೆ ಇದು ಭೂಮಿಲಿ 4 ತಿಂಗಳು ಬೇಕು. 4 ತಿಂಗಳು ಬೇಕು. ಸಸಿ ಬಿಡುವುದು ಓಕೆ, 2 ತಿಂಗಳು ಆಗ್ತೈತಿ ಹೇಳಿದ್ರಿ ನೀವು. ಈಗ ಫಸ್ಟ್ ಸಾಲ್ ಮಾಡಿದಾಗ ಗೊಬ್ಬರ ಕೊಡ್ತೀರಾ? ಫಸ್ಟ್ ಸಾಲ್ ಮಾಡ್ತೀವಿ ಸರ್. ಮಾರ್ಕ್ ಮಾಡ್ಕೊಳ್ತೀವಿ, ಅಡ್ಡ ಹಿಂಗ್ ಮಾಡ್ಕೊಳ್ತೀವಿ. ನೆಟ್ಬಿಟ್ಟು 8 ದಿವಸದೊಳಗೆ 8 ದಿವಸದೊಳಗೆ ಗೊಬ್ಬರ ಹಾಕ್ತಿವಿ. ಅಂದ್ರೆ ನಾವು ಇನ್ನ ಟ್ರೈ ಮಾಡ್ಕೊಂಡಿರ್ಬೇಕಾದ್ರೆ ನಮ್ ಕೆಲಸ ಪ್ರೀತಿ ಏನು ಇಲ್ಲ ಅಂದ್ರೆ ಮಾರನೇ ಬೆಳಿಗ್ಗೆ ಟ್ರೈ ಇದ್ರೆ, ಸೊಸಿ ಇದ್ರೆ 8 ದಿವಸ 10 ದಿವಸ ಬೇಕು. ಸೊಸಿ ನೆಟ್ರೆ 8 ದಿವಸ ಬೇಕೇ ಬೇಕು. ಯಾಕಂದ್ರೆ ಸಸಿ ಇದು ಸ್ವಲ್ಪ ಸೂಕ್ಷ್ಮ ಗಿಡ, ಅವಾಗ ಗೊಬ್ಬರ ಅದು ಚಿಗುರ್ಕೋಬೇಕು, ಸೊ ಟ್ರೇದಲ್ಲಿ ಮಾಡಿ ಸ್ವಲ್ಪ ಜಲ್ದಿ ಚಿಗುರ್ಕೋತೈತೆ. ಬಟ್ ಅದ ಇವತ್ತು ಬಡದಿಲ್ಲ, ಅದು ಬಾಡಂಗಿಲ್ಲ. ಆಮೇಲೆ ಮತ್ತೆ ಇದು ಆಯ್ತಾ, ಅಕಸ್ಮಾತ್ ಟ್ರೇದಲ್ಲಿ ಮಾಡಿದ ಗಿಡ ಜಾಸ್ತಿ ಬರೋದು, ಅಥವಾ ನೀವು ಬರೀ ಸಸಿ ಡೈರೆಕ್ಟ್ ಸಸಿ ನೆಟ್ಟಿದ್ದು ಸ್ವಲ್ಪ ಹುಸಿ ಹೋಗೋದು ಆತರ ಐತಾ? ಮತ್ತೆ ಇದು ಸಸಿ ನೆಟ್ಟಿದ್ದು ಹೋಗ್ಬೋದು, ಸ್ವಲ್ಪ ಹೋಗ್ಬೋದು. ನಮ್ಮ ವಾತಾವರಣ ಅಂದ್ರೆ ಬಿಸಿಲು ನೆಟ್ಬಿಡ್ತೀವಿ, ಅದ್ರ ನೀರಿಗೆ ಹೊಡಿನಿಲ್ಲ, ಮಳೆ ಹೋಯ್ತು ಅಂದ್ರೆ ಹೋಗ್ಬಿಡ್ತದೆ. ಸಾನೆ ಮಳೆ ಆದ್ರೆ ನಾವು ಟ್ರೈಕ್ಕಿಂತ ಸಾನೆ ಮಳೆ ಬರ್ತದೆ ನೋಡಿ, ಚಿಪಿರಿ ಪಿರಿ ಪಿರಿ ಮಳೆ ಬರ್ತಾ ಇದ್ರಾಗ ನಾವು ಸಸಿ ನೆಡೋದೇ ಸೂಕ್ತ. ಸಸಿ ನೆಡೋದೇ ಸೂಕ್ತ ಅವಾಗ ಅಂತ ಅನ್ಕೊಂಡು. ಓಕೆ ಸರ್, ಈಗ ಓಕೆ ಅವಾಗ ಟ್ರೇದಲ್ಲಿ ಆದ್ರೆ ನೀವು ಹಾಕಿ 1-2 ದಿವಸ ಕೊಡ್ತೀರಿ. ಸಸಿ ನೆಡೋದಾದ್ರೆ 8 ದಿವಸ 1 ವಾರ ನೆಕ್ಸ್ಟ್ ಕೊಡ್ತೀವಿ. ಬೇರ್ ಬಿಡ್ಕೊಂಡಿರ್ಬೇಕು. ಅವಾಗ ಯಾವ ಗೊಬ್ಬರ ಕೊಡ್ತೀರಾ? ಹೆಂಗೆ ಸರ್? SOP, DAP, ಅಮೋನಿಯಂ 3 ಕೊಡ್ತೀರಿ. ಇದಾಯ್ತು. ನೆಕ್ಸ್ಟ್ ಯಾವಾಗ ಕೊಡ್ತೀರಾ ಗೊಬ್ಬರ? ಏನ್ ಕೊಡ್ಬೇಕು? ಇದು ಗೊಬ್ಬರ ಹಾಕಿ 25 ದಿವಸದೊಳಗೆ ಮತ್ತೆ ಚೆನ್ನಾಗಿ ಬರಲಿಲ್ಲ, ನಮ್ ಗಿಡ ಬೇಕು ಗೊಬ್ಬರ ಬೇಕು ಅಂದ್ರೆ ಮತ್ತೆ ಇನ್ನೊಂದ್ಸಲ ಕೊಡ್ತೀವಿ. ಪೊಟ್ಯಾಶ್, ಅಮೋನಿಯಾ 2 ಕೊಡ್ತೀರಾ ಅವಾಗ? ಅಂದ್ರೆ ಒಂದು ಗಿಡ ಚೆನ್ನಾಗಿ ಬಂತ ಇಲ್ಲ ನೋಡ್ಕೊಳ್ಳೋದು, ನಿಮ್ಗೆ ಅನ್ಸದಷ್ಟು ಬಂದಿಲ್ಲ ಬೆಳವಣಿಗೆ, ಆವಾಗ ಮತ್ತೆ ಗೊಬ್ಬರ. ಓಕೆ ಓಕೆ. ಒಟ್ಟು ಎಷ್ಟು 2 ಬಾರಿ ಕೊಡೋದು? 2 ಬಾರಿ. ಫಸ್ಟ್ ಒಂದು 1 ತಿಂಗಳೊಳಗೆ ನೀವು ಗೊಬ್ಬರ ಕೊಟ್ಟು ಮುಗಿಸ್ಬಿಡ್ತೀರಿ. 25 ಮುಗಿಸ್ಬಿಡುವಾಗ 25 ಮಾಡಿದ್ರೆ ಕ್ಯೂರಿಂಗ್ ಬರಲ್ಲ, ಪೂರ್ತಿ ತರಗ ಬರ್ತದೆ. ಕ್ಯೂರಿಂಗ್ ಬರಲ್ಲ. ಎಂತ ಬೆಳೆ ಅಂತಂದ್ರೆ ಅಷ್ಟು ಒಳ್ಳೆ ಬೆಳೆ, ಅಷ್ಟು ಕೆಟ್ಟ ಬೆಳೆ. ಕೆಟ್ಟ ಬೆಳೆ ಅಂತಂದ್ರೆ ಇವತ್ತು ಸೊಪ್ಪು ಮುರಿತಿದೀವಿ ಅನ್ಕೊಳ್ಳಿ, ಸೊಪ್ಪು ಮುರ್ಕೊಂಡು ಮನೆ ತಗೊಂಡೋದು, ನಮ್ಮನೆ ಯಾರೋ ಸತ್ತೋದು ಸಹ ಅದ ಇಡಂಗಿಲ್ಲ, ಅದು ಮನೆ ಕಟ್ಟಿ ಏರ್ಸ್ಲೇಬೇಕು. ಆಮೇಲೆ ಮತ್ತೆ ಒಂದು ಅದು ಕಟ್ಟಿ ಏರ್ಸ್ಮೇಲೆ ಬೆಂಕಿ ಹಾಕ್ಲೇಬೇಕು. ಅವತ್ತು ಯಾರೇನಾದ್ರು ಪಕ್ಕದ ಮನೇಲಾಗ್ಲಿ ಯಾರು ಆಗಿರ್ಲಿ ಏರ್ಸ್ಲೇಬೇಕು, ಬೆಂಕಿ ಹಾಕ್ಲೇಬೇಕು. ಮತ್ತೆ ಇವತ್ತು ಇವತ್ತು ಮಂಗಳವಾರ ಮುರಿದ್ರೆ 28ಕ್ಕೆ ಮಂಗಳವಾರ ಮುರಿಲೇಬೇಕು. ಇನ್ನು ಒಳಗೆ ಮುರಿದ್ರಾಯ್ತು, ನಮ್ ಲೇಬರ್ ವಾರ ಮಾಡ್ಕೊಂಡ್ರೆ ಅವಾರ ಮುರಿಲೇಬೇಕು. ಅವಾರ ಮುರಿಲಿಲ್ಲ ಕರಗಿ ಹೋಗ್ಬಿಡ್ತದೆ. ಅಂದ್ರೆ ಈಗ ಇದು ತುಂಬಾ ಅಂದ್ರೆ
ಕರೆಕ್ಟ್ ಕ್ವಾಲಿಟಿನೇ ಬರಬೇಕು ಎಲೆ ಅಂತ ಕ್ವಾಲಿಟಿ ಅಂದ್ರೆ ವಾರಕ್ಕೆ ಒಂದ್ಸಲ ಮುರಿಲೇಬೇಕು. ಪಾಲಕ್ ಒಂದ್ಸಲಿ ಮುರಿಬೇಕು. ಅಂದ್ರೆ ಈಗ ತುಂಬಾ ಗೊಬ್ಬರ ಕೊಟ್ರಿ ಅಥವಾ ಏನೋ ಆಯ್ತು ಅಂದ್ರೆ ಕ್ವಾಲಿಟಿ ಬರಲ್ಲ, ಕಬ್ಬಾಗ್ಬಿಡ್ತದೆ, ದೊಡ್ಡ ಎಲೆ ಆಗ್ಬಿಡ್ತದೆ. ದೊಡ್ಡ ಎಲೆ ಆಗುತ್ತೆ. ಸೊ ದೊಡ್ಡ ಎಲೆ ಆದ್ರೆ ಕ್ಯೂರಿಂಗ್ ಕ್ವಾಲಿಟಿ ಕರಿ ಮಸಿ ಆಗ್ಬಿಡ್ತದೆ, ಕರಿ ಮಸಿ ಆಗ್ಬಿಡ್ತದೆ. ಅಂದ್ರೆ ಈಗ ನೀವು ಇದನ್ನ ತಗೊಂಡೋಗಿ ಕ್ಯೂರಿಂಗ್ ಮಾಡಿದಾಗ ಗೋಲ್ಡನ್ ಕಲರ್ ಬರುತ್ತೆ, ಸ್ವಲ್ಪ ಹಳದಿ ಗೋಲ್ಡನ್ ಗೋಲ್ಡ್ ಕಲರ್ ಕಿತ್ಲೆ ಕಲರ್ ಬಂದ್ರೆ ಬೆಲೆ ಜಾಸ್ತಿ. ಕರಿ ಬಂದ್ರೆ 300 ರೂಪಾಯಿಗೆ ಹೋಗೋದು 100 ರೂಪಾಯಿ. 100 ರೂಪಾಯಿ. ಓಕೆ. ಆಮೇಲೆ ತೂಕನೂ ಕಮ್ಮಿ ಕಾಕೊಳ್ತದ. ಒಳ್ಳೇದ್ ಬಂದ್ರೆ ತೂಕ ಜಾಸ್ತಿ ಬರ್ತದೆ, ಕೆಟ್ಟದ್ ಬಂದ್ರೆ ತೂಕ ಬರಲ್ಲ. ಸೊ ಅಂದ್ರೆ ಹೆಂಗೆ ಅಂತಂದ್ರೆ ಇದ್ರಲ್ಲಿ ಸರ್ ತಂಬಾಕಲ್ಲಿ ತುಂಬಾ ಸಣ್ಣದ ಎಳೆನೂ ಬರಬಾರ್ದು ನಿಮಗೆ, ಯಾಕಂದ್ರೆ ತೂಕ ಕಡಿಮೆ ಬರುತ್ತೆ. ಹಂಗೆ ತುಂಬಾ ದೊಡ್ಡ ಎಲೆ ಬಂದ್ರು ತೊಂದ್ರೆ ಇಲ್ಲ, ದೊಡ್ಡ ಎಲೆ ಬಂದ್ರೆ ತೊಂದ್ರೆ ಇಲ್ಲ. ದೊಡ್ಡ ಎಲೆ ದೊಡ್ಡದಾಗ ಹೊಡ್ಕೊಂಡು ದೊಡ್ಡ ಎಲೆ ಬಂದ್ರೆ ತೊಂದ್ರೆ ಇಲ್ಲ. ದೊಡ್ಡ ಎಲೆ ಅಂದ್ರೆ ಕ್ವಾಲಿಟಿ ನೋಡಿ, ಯಾವ ಬಣ್ಣ ಇರ್ಬೇಕು, ಒಂದೇ ಬಣ್ಣ, ಕರಿ ಮಸಿ ತರ ಬಣ್ಣ ಇರಬಾರ್ದು ನೋಡಿ. ಬಣ್ಣ ಸ್ವಲ್ಪ ಗಿಳಿ ಹೆಸರು ಬಣ್ಣ ಹಸಿರು ಇರಂಗಿರ್ಬೇಕು. ಇಷ್ಟು ದೊಡ್ಡ ಬಿಡ್ಕೊ ನೋಡಿ, ನಾವು ಇಲ್ಲಿಂದ ಇಲ್ಲಿಗೆ ಇಷ್ಟೆಲ್ಲ ಬಿಡ್ಕೊ ಬೆಳಿಬಹುದು. ನಾವ್ ನೋಡ್ಕೊ ಗೊಬ್ಬರ ಜಾಸ್ತಿ ಹಾಕ್ಬಿಟ್ಟು ಸುಮ್ನೆ ಕಬ್ಬಾಗಿ ಬೆಳ್ಕೊಬಾರ್ದು. ಓಕೆ ಓಕೆ. ಸೊ ಗೊಬ್ಬರ ಏರುಪೇರ್ ಆದ್ರೆ, ಗೊಬ್ಬರ ಜಾಸ್ತಿ ಆದ್ರೆ ಬಹುಶಃ ನಿಮ್ದು ಸಾರ್ವಜನಿಕ ಜಾಸ್ತಿ ಕೊಟ್ರೆ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ, ತುಂಬಾ ಹಸಿರಾಗಿ ಬೆಳೆಯುತ್ತೆ. ಬರಲ್ಲ, ಕಟಾಗಿ ತಯಾರಾಗೈತೆ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ಹೆಂಗೆ ಸರ್ ನೋಡಿ, ಕಲರ್ ಬರ್ತದೆ ನೋಡಿ, ಹೆಂಗ್ ಕಲರ್ ಬರ್ತದೆ ಇಲ್ಲಿ ನೋಡಿ. ಇದೊಂದು ಕಲರ್ ನೋಡಿ, ಇದು ಬೆಳ್ಳ ಬರ್ತದೆ ನೋಡಿ, ಹಂತ ಬಂತು ಮುರಿ ಅಂತ ಬಂತು. ಓಕೆ. ಅಂದ್ರೆ ಇದು ಗಿಳಿ ಹಸಿರು ಇದ್ದಿದ್ದು ಹಸಿರಾಗಿ ಜಾಸ್ತಿ ಹಳದಿಯಾಗಿ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬರ್ತಾ ಇದ್ರೆ ಕಟಾವಿ. ಸರಿ ಕಟಾವಿಗೆ ಹೋಗಕ್ಕಿಂತ ಮುಂಚೆ ಸರ್, ಇದಕ್ಕೀಗ ನಾವು ಕೇಳಿರೋ ಪ್ರಕಾರ ಹೆಂಗಂದ್ರೆ ತಂಬಾಕಿ ರೋಗ ಅಂತಂದ್ರೆ ಒಂದು ವೈರಸ್ ರೋಗ ಯಾವ್ದೋ ಬರ್ತೈತೆ. ಅದು ಹೆಂಗೆ ಅಂದ್ರೆ ಜಾಸ್ತಿ ಬರ್ತೈತೆ ನಿಮ್ ಕಡೆ? ನಮ್ಮಲ್ಲಿ ನಾವ್ ಏನ್ ಮಾಡ್ತೀವಿ ಸರ್, 1 ವರ್ಷಕ್ಕೆ ಚೇಂಜ್ ಮಾಡ್ತಾ ಇರ್ತೀವಿ, ಭೂಮಿ ಚೇಂಜ್ ಮಾಡ್ತಾ ಇರ್ತೀವಿ. ಭೂಮಿ ಅದೇ ಭೂಮಿಗೆ ಹಾಕ್ತಾ ಇದ್ರೆ ಎಲ್ಲದಕ್ಕೂ ಈ ಕಲಂಗಡಿ ಹೆಂಗ್ ಬರ್ತದೆ ಅದಕ್ಕೂ ವೈರಸ್ ಬರ್ತಿತ್ತು. ಸೊ ಈಗ ಬರ್ತದೆ, ಈಗಲೂ ಬರ್ತದೆ ಬೇರೆ ಕಡೆ. ನಾವೆಲ್ಲ 20 ವರ್ಷ ಆಗ ಮುಂದೆ ವರ್ಷ ಆಗಲ್ಲ, ಇನ್ನು ಆಚೆ ವರ್ಷ ಆಗ್ತೀರಿ. ಸೊ ಅದಕ್ಕೆ ನಿಮ್ದಲ್ಲಿ ರೋಗ ಸ್ವಲ್ಪ ಕಡಿಮೆ ಇದೆ. ಕಡಿಮೆ ಚೇಂಜ್ ಮಾಡ್ಕೊಂಡು ನಮ್ದು ನಾವು ಇದಕ್ಕೆ ಆಗ್ತಿದ್ರೆ ನಮಗೂ ಕಾಯಿಲೆ ಬರ್ತದೆ. ಒಂದಾಯ್ತು ತಂಬಾಕಿಂದು ವೈರಸ್ ರೋಗ ಆಯ್ತು. ಇನ್ನು ನಾವು ಕೇಳಿದ್ದೇವೆ ಅಂತಂದ್ರೆ ರಸ ಹೀರೋ ಕೀಟಗಳು ತಂಬಾಕಿನ ಬೀಳ್ತವೆ ಅಂತ. ಹೌದಾ? ಬೀಳ್ತವೆ ರಸ ಬೀಳ್ತವೆ. ನಾವು ನೋಡಿ ಎಲ್ಲಿ ಗಂಟೆ ಮಾಡ್ಬೇಕು ಅಂದ್ರೆ ಇದಕ್ಕೆ ಹೂ ಬರ್ತದೆ ನೋಡಿ. ಹೂ ಬರಗಂಟೆ ಯಾವ್ದೋ ಒಂದು ಸ್ಪ್ರೇ ಮಾಡ್ಕೊಂಡ್ರೆ ಹೂವು ಇದು ಹುಳುಕಿ ಸೆಕರೋಟ್ ಅಂತ ಬರ್ತದೆ. ಸೆಕರೋಟ್ ಇದಕ್ಕೆ ಬಿಟ್ರೆ ಆ ಸ್ಮೆಲ್ಗೆ ಯಾವ ಹುಳುಗಳು ಬರೋದಿಲ್ಲ. ಯಾಕಂದ್ರೆ ಹೂ ಇದ್ದಾಗ ಬಿಡ್ಬೇಕು, ಹೂ ಕಟ್ ಮಾಡಿ ಹೂ ಒಳಮಗ್ಲೆ ಹೂವು ಒಳಗಿಂದ ಬರ್ತಾ ಇತ್ತು ಚೆಂಡು, ಆಗ್ಲೇ ಬಿಡ್ಬೇಕು ಇದು. ಆವಾಗ ಬಿಟ್ರೆ ಮತ್ತೆ ನೋಡಿ ಇನ್ನೊಂದ್ಸಲ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಬೇಕಾಯ್ತು. ಕ್ಲೀನ್ ಮಾಡಿದ್ರೆ ಒಂದು ಹೂವು ಇಲ್ದೋಗಿದ್ರೆ ಎಲ್ಲ ಇನ್ನೂ ಹೆಲ್ದಿಯಾಗಿ ಬರವು. ಓಕೆ 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 ಓಕೆ. ಸೊ ಹೂ ಇದ್ದಿದ್ದಕ್ಕೆ ಅಷ್ಟು ಅಲ್ಲ, ಹೂ ತೆಗಿತೀವಿ ನೋಡಿ, ಹೂ ತೆಗಿತೀವಿ ಒಂದು ಮತ್ತೆ ತೆಗಿಬೇಕಾಯ್ತು. ಅಲ್ಲ, ಈಗ ಅದಕ್ಕೆ ನಾ ಕೇಳ್ತಿರೋದು ಏನಂತಂದ್ರೆ, ಈಗ ಹೂ ಎಷ್ಟೇ ತಿಂಗಳಿಗೆ ಬರಕ್ ಶುರು ಆಗುತ್ತೆ? ಹೆಂಗೆ ಹೂವು 2 ತಿಂಗಳಲ್ಲಿ ಬಂದ್ಬಿಡುತ್ತೆ. 2 ತಿಂಗಳಿಗೆ ನೋಡಿ ಬರ್ತಿದೆ ನೋಡಿ, ಇಲ್ಲಿಗೆ ನೋಡಿ ಪಟ್ಟಂತ ಬರ್ತದೆ. ಇನ್ನೂ ಒಳ ಚೆಂಡಿದ್ದಲ್ಲೇ ಮುರಿಬೇಕು. ಈಗ ನಿಮ್ಮ ಸೆಕ್ರೆಟರಿ ಅಂದ್ರೆ ಇದು ಅವತ್ತೇ ಹಾಕ್ಬಿಡ್ಬೇಕು. ಅವತ್ತು ಮುರಿದ ತಕ್ಷಣ ಹಾಕ್ಬೇಕು. ಯಾಕಂದ್ರೆ ನೋಡಿ ಎಲ್ಲ ಕಂಕ್ಳೆಲ್ಲ ಸತ್ತೋಗುತ್ತೆ. ಮತ್ತೆ ಮಳೆ ಇರಬಾರ್ದು ಅವತ್ತು. ಮಳೆ ಇದ್ರೆ ಹೋಯ್ತು, ಎಲ್ಲ ಒಂದೇ ಉದ್ರೋಗ್ತದೆ. ಸೊ ಅಕಸ್ಮಾತ್ ಮಳೆ ಇದ್ರೆ ಅವತ್ತು ಹೂ ಮುರಿಯಂಗಿಲ್ಲ. ಅಂದ್ರೆ ನಾವು ಔಷಧಿ ಬಿಟ್ಟು ಒಂದ್ 2 ಗಂಟೆನಾರ ಬಿಸಿಲಿರ್ಬೇಕು. ಸೊ ಈ ಔಷಧಿ ಒಂದು ಹೂ ಮುರಿಯೋದ್ರಿಂದ ಎಲೆಗಳು ಚಂದಾಗಿ ಬರ್ತವೆ, ಅಗಲಾಗಿ ಜಾಸ್ತಿ ಬರ್ತವೆ. ಒಂದು ಎರಡನೇದು, ಹೂ ಮುರಿದು ನಿಮ್ಮ ಔಷಧಿ ಹಾಕೋದ್ರಿಂದ ನಿಮ್ಮ ಕೀಟಗಳು ಹುಡಿ ಬಿಟ್ಟಾಗ ಯಾವ ಕೀಟಗಳು ಬರಲ್ಲ ಅಂತ. ಅಕಸ್ಮಾತ್ ಬಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಕೀಟನಾಶಕ ಹೊಡಿತೀರಾ? ನಾವ್ ಅನ್ಕೊಂಡಿದ್ದೇವೆ ಅಂತಂದ್ರೆ ಸ್ವಲ್ಪ ಸೂಕ್ಷ್ಮ, ಅಂದ್ರೆ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ಬಿಟ್ರೆ ಸ್ವಲ್ಪ ಜಾಸ್ತಿ ಆದ್ರೆ ಸುಟ್ಟು ಚುಕ್ಕೆ ಬರೋದು. ಇದು ಹಂಗೆ 30 ದಿವಸದ ಮೇಲೆ ಹೊಡೆಯಂಗಿಲ್ಲ. 30 ದಿವಸ ಅದ್ರ ಅಂಶ ಎಲ್ಲನೂ ಸಹ ಇರ್ತದೆ. ಅಲ್ಲಿ ನಿಮ್ಗೆ ಅಲ್ಲಿ ತಗೊಂಡೋದ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಯ್ತದೆ. ಈಗ ಅದ್ರ ಅಂಶ ಇದ್ರೆ ಎಲೆ ಮೇಲೆ ಹೊಡೆದ್ರೆ ಈ ಎಲೆ ಮೇಲೆ ಔಷಧಿ ಹೊಡಿತು ಅಂದ್ರೆ ಅದು ಇಷ್ಟು ದಿವಸ ಅಂತ ಇರ್ತದೆ. ನಾವು ಒಂದು 30 ದಿವಸ ಮೊದಲೇ ಅದ್ ನಿಲ್ಲಿಸ್ಬೇಕು. ಬಟ್ 30 ದಿವಸ ಆದ್ಮೇಲೆ ಕೀಟಗಳು ಬರ್ಬೋದು. ಇಲ್ಲ, ನಾವು ಕುಡಿ ಬಂತು ಅಂದ್ರೆ ಅದನ್ನ ಬರಲ್ಲ. ಕುಡಿ ಬಂತಂದ್ರೆ ಬಂತ ಅದಕ್ಕೊಂದು ಔಷಧಿ ಬಿಟ್ರೆ ಔಷಧಿ. ಸೊ ಆ ಔಷಧಿ ಬಿಡೋದು ಬಹಳ ಇಂಪಾರ್ಟೆಂಟ್. ಅದು ಔಷಧಿ ಬಿಟ್ರೆ ಅಷ್ಟು ಈಗ 8 ಕ್ವಿಂಟಲ್ ಇದು 15 ಕ್ವಿಂಟಲ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಒಂದು ಎಲೆಯನ್ನು ಜಾಸ್ತಿ ಆಗಲ್ಲ. ಸೊ ಈಗ ನಾವೇ ಇಲ್ಲಿ ನೋಡಿದ್ರು ಸರ್, ನಿಮ್ದು ಕೆಲವೊಂದ್ರಲ್ಲಿ ನೀವು ಇನ್ನು ಬಿಟ್ಟು ಚೂಟಿಲ್ಲ. ಚೂಟಿದ್ವಿ. ಮತ್ತೊಂದು ಸರಿ ಬಿಡಿದ್ರೆ ಕಂಕ್ಲ ನಾವು ಅದು ಕ್ಲೀನ್ ಮಾಡ್ಬೇಕಾಯ್ತು. ಸ್ವಲ್ಪ ಸಮಸ್ಯೆ ಆಗಿ ಸ್ವಲ್ಪ ಅಂದ್ರೆ ಇದು ಒಂದ್ ಬರಿ ಚೂಟ್ರೆ ಮತ್ತೆ ಬರ್ತೈತೆ. ನೋಡಿ ಇದು ಬಂದ್ರೆ ಅಂತಂದ್ರೆ ಲಡಿನ್ ಬಂದಿರೋದು ಇದು ಪಕ್ಕದಲ್ಲಿ ಬರಂಗಿಲ್ಲ. ಬಟ್ ಕೆಲವೊಂದ್ ಕಡೆ ಬಂದಿದೆ. ನಾವು ಇನ್ನೊಂದ್ಸತಿ ಕಟ್ ಮಾಡ್ಬೇಕಾಯ್ತು, ಮಾಡಿಲ್ಲ. ಅಲ್ಲಿ ನೋಡ್ರಿ ಎಲ್ಲ ಸ್ವಲ್ಪ ಕಡಿಮೆ ಸೈಜ್ ಇದೆ ಸರ್. ಏನಾಗಿದೆ ಅಂತಂದ್ರೆ ನಮ್ ಮಾರ್ಕೆಟ್ ಕ್ಲೋಸ್ ಆಗಂತ ಇದು ಇಲ್ಲಿ ಗಂಟೆ ಇರಂಗಿಲ್ಲ, ಕ್ಲೋಸ್ ಆಗಂತ ಬೇಗ ಮಾರ್ಕೊಡೋಣ ಅಂದ್ಬಿಟ್ಟು ಅದಕ್ಕೆ. ಸರ್ ಇದ್ರ ಮಾರ್ಕೆಟ್ ಅಂದ್ರೆ ಇಷ್ಟೇ ಟೈಮ್ ಅಂತ ಇರುತ್ತಾ? ಇಷ್ಟೇ ಅಂತ ಇರುತ್ತೆ. ಹೆಂಗೆ ಸರ್? ಯಾವ ತಿಂಗಳು? ಅದು ಹೆಚ್ಚು ಕಡಿಮೆ ನಾವು ಅಕ್ಟೋಬರ್ ಇಂದ
ಸೊಪ್ಪಿದ್ದಂಗೆ ನಮ್ಮ ಎಷ್ಟು ಮಿಲಿಯನ್ ಆಯ್ತು ನಮ್ಮ ಬೋರ್ಡಲ್ಲಿ ಅಷ್ಟು ಮಿಲಿಯನ್ ಮೇಲೆ ಕಳ್ಸತಿ ಸೊ ಫೆಬ್ರವರಿ ನಿಮ್ ಬೋರ್ಡ್ ಅಲ್ಲಿ ಮಿಲಿಯನ್ ನಿಮ್ದು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಆಗ್ಬಿಟ್ರೆ ಕ್ಲೋಸ್ ಇಲ್ಲ ಮಾಡ್ಬಿಡ್ತಾರೆ. ಇಲ್ಲ 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 ರೈತಂತವ ಮುಗಿಯ ಗಂಟ್ಲು ಇರ್ತಾರೆ. ಹಾ 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 ಈಗ ಈಗ ನಾನು ಒಬ್ಬಂತ ಮುಗಿನಿಲ್ಲ ಅಂದ್ರೆ ಮುಚ್ಕೊಂಡು ಬರ್ತಾರೆ. ಹಾ ಹಾ ನನ್ನಂತ 100 ಜನ ಹೊಗೆ ಸೊಪ್ಪಿದೆ ಅಂದ್ರೆ ಹಾ ಇಟ್ಕೊಂಡಿರ್ತಾರೆ. ಇಡ್ತಾರೆ. ಸೊ ಸಾಮಾನ್ಯವಾಗಿ ಅಕ್ಟೋಬರ್ ಇಂದ ಶುರುವಾಗಿ ಮಾರ್ಚ್ ಕಳ್ಸತ್ ಫೆಬ್ರವರಿ ಮುಗೀತು. ಫೆಬ್ರವರಿ ಮುಗಿತು. ನೀವು ಕಲ್ಲಂಗಡಿ 3 ಬೆಳೆ ಹಾಕ್ತಿರತ್ತಲ್ಲಿ, ತಂಬಾಕು ಸರ್? ತಂಬಾಕು 2 ಬೆಳೆ ಅಂದ್ರೆ ಒಂದೇ ಬೆಳೆ ತಂಬಾಕು. ಈ ಸಲ ಪರ್ಮಿಷನ್ ಕೊಟ್ರು, ಮಳೆಯಾಗಿ ಹೊಳ ಆಯ್ತು ಅಂತ ಪರ್ಮಿಷನ್ ಕೊಟ್ರು. ಪರ್ಮಿಷನ್ ಆಗೊಂದಷ್ಟು ಪರ್ಮಿಷನ್ ಕೊಟ್ಟಿದ್ರು 2ನೇ ವರ್ಷದಲ್ಲಿ. ಕಳೆದ ವರ್ಷ ಕೊಟ್ಟಿದ್ದಿಲ್ಲ. ಈ ವರ್ಷ ಹಾಳಾಯ್ತು ಅಂತ ನಮ್ದೇನು ಹಾಳಾಗಿತ್ತಿಲ್ಲ. ಕೆಲವು ಕಡೆ ಹಾಳಾಗಿತ್ತು, ಕೊಟ್ಟಿದ್ರೆ ನಾನು ಹಾಕೊಂಡೆ. 2ನೇ ಬೆಳೆಗೆ ಹಾಕಕ್ಕೆ ಪರ್ಮಿಷನ್ ಕೊಡಲ್ಲ. ಈ ಸಲ 2 ಸಲ ಕೊಟ್ಟರು. 2ನೇ ಸಲ ಒಂದ್ಸಲ, ಈ ಸಲ ಒಂದ್ಸಲ. ಮುಂಚೆ ಯಾವತ್ತು ಕೊಡಲ್ಲ, ಈ ಬಾರಿ ಕೊಟ್ಟರು 2ನೇ ಬೆಳೆ. ಸೊ ಇದು 2ನೇ ಬೆಳೆ. ಇದು 2ನೇ ಬೆಳೆ. ಸೊ ಈಗ ಮಾರ್ಕೆಟ್ ಕ್ಲೋಸ್ ಆಗ ಅಂತಲ್ಲ ಐತೆ. ಸೊ ಎಷ್ಟು ಆಗತ್ತೋ ಅಷ್ಟು ತೆಕ್ಕ ಮಾಡುವ ಅಂತ ಅಂದ್ಕೊಂಡು ನೀವು ಇದು ಮಾಡ್ಕೊಂಡು ಈಗಿದ್ದೀರಾ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನೆಕ್ಸ್ಟ್ ಕಟಾವಿಗೆ ಬರುವ ನಾವು. ಸೊ ಕಟಾವು ಒಂದೇ ದಿವಸದಲ್ಲಿ ಮುಗಿಸ್ಬೇಕಾ? ಇಲ್ಲ ಸರ್, ಇದು 2 ಎಲೆ. ಒಂದ್ ಕಟಾವ್ ಒಂದ್ ದಿವಸ, 2 ಎಲೆ 3 ಎಲೆ. ಒಂದ್ ದಿವಸ ಇವತ್ತು ಹೊಲ ಅನ್ಕೊಳ್ಳಿ, ಒಂದ್ ಹೊಲ ಅನ್ಬೇಡಿ, ಒಂದ್ ಬೇರನು, ಒಂದ್ 13 ಬೇರನಲ್ಲಿ 16 ಬೇರನಲ್ಲಿ ಒಂದ್ ಬೇರನಿಗೆ. ಬೇರೆ ಏನಂದ್ರೆ ಒಂದ್ ಬೇರೆ ಮನೆ ನೋಡಿದ್ರಲ್ಲ, ಒಂದ್ ಮನೆ ಪೂರ್ತಿ ತುಂಬಿಡ್ಬೇಕು. ಅದ್ ಎಷ್ಟಾರ ಅಲ್ಲಿ ಕಮ್ಮಿ ಒಂದೊಂದು ಕಡ್ಡಿ ಇರ್ತದೆ. ನಮ್ದು ಒಂದ್ 300 ಹಾಕ್ಬೋದು, 400 ಹಾಕ್ಬೋದು. ಅದ ಕಟ್ಟಿ ಅದೊಂದ್ ಮನೆ ಹಾಕ್ಬಿಡ್ಬೇಕು. ಮತ್ತೆ ಉಳ್ಕೊಂಡ್ರೆ ಇನ್ನೊಂದ್ ಮನೆ ಇದ್ರೆ ಇನ್ನೊಂದು ಹಾಕ್ಬೋದು. ಸೊ ನಿಮ್ದು ಈಗ ಹಂಗಾದ್ರೆ ಒಂದ್ ಬೇರೆ ಒಂದ್ ಮನೆ ಪೂರ್ತಿ ಆಗ್ತೈತೆ ನಿಮ್ದು? ಈಗ ಎಷ್ಟು ಎಕರೆ ಹಾಕಿದ್ರೆ ನಾವು ಅದೇ ಕೇಳಿದ ಸರ್. ನಮ್ದು ಈಗ 3 ಬೇರೆ ಇದೆ. ಇದು ಒಂದೇ ಬೇರೆ ಹಾಕಿರೋದು. ಒಂದೇ ಬೇರೆ 2 ಎಕರೆ ಹಾಕಿದ್ವಿ, ಒಂದೇ ಬೇರೆ. ಸೊ 2 ಎಕರೆ ಹಾಕಿದ್ರೆ ಒಂದ್ ಕಟಾವ್ ಒಂದ್ ಬೇರೆ ಆಗ್ಬೋದು ಅಂತ ಅನ್ಕೊಂಡು. ಸೊ ಈಗ ಕಟಾವ್ ಮಾಡಿದ್ರಿ ಸರ್, ಕಟಾವ್ ಮಾಡಿದ್ರಿಂದ ನೆಕ್ಸ್ಟ್ ಮಾರ್ಕೆಟಿಗೆ ಹೋಗೋ ತನಕ ನೀವ್ ಏನೇನ್ ಮಾಡ್ತೀರಾ ಅಂತ ನಮಗೆ ಹೇಳ್ಬೋದಾ? ಯಾಕಂದ್ರೆ ಅದು ಎಲ್ಲ ಬೆಳೆದ್ರೂ ಇಲ್ಲ, ನಿಮಗೆ ಗೊತ್ತಿರ್ಲೇಬೇಕು. ಇದು ಮಾರ್ಕೆಟ್ ಮಾಡಕ್ ಸರ್, ಇದು ಕೆಲಸ ಅಂದ್ರೆ ಎಲೆನ ಕಮ್ಮಿ ಅಂದ್ರೆ 10 ದಪ್ಪನಾರು ಮುಟ್ಬೇಕು. ಒಂದ್ ಎಲೆ ಅಂದ್ರೆ ಫಸ್ಟ್ ಒಂದ್ ಎಲೆ ಮುರಿಬೇಕು, ಒಂದ್ ಎಲೆನೆ ಕಟ್ಬೇಕು. ಕಡ್ಡಿ ಏನ್ ಕಟ್ತೀರ ಅದನ್ನ? ಕಡ್ಡಿ ಹಾಕಿ ಕಟ್ಟಬೇಕು. ಅಲ್ಲಿ ಕಡ್ಡಿಯಿಂದ ಇಳಿಕ್ಬೇಕು.
ಪುನಃ ಅಂತ ಒಟ್ಲು ಹಾಕ್ಬೇಕು. ಹ್ಮ್ ಹ್ಮ್ ಆಮೇಲೆ ಗ್ರೇಡ್ ಮಾಡ್ಬೇಕು. ಯಾವ್ದು ನೋಡಿ ಇದೊಂದು ಗ್ರೇಡ್ ಬರ್ತದೆ, ಇದೊಂದು ಗ್ರೇಡ್ ಬರ್ತದೆ, ಇದೊಂದು ಗ್ರೇಡ್ ಬರ್ತದೆ. ಗ್ರೇಡ್ ಅಂದ್ರೆ ಹೆಂಗೆ ಎಲ್ಲ ಸೈಜ್ ಮ್ಯಾಗ ಈ ಸೈಜ್ ಮೇಲೆ ಅಲ್ಲ, ಹಾ. ಅದು ಕಲರ್ ಮೇಲೆ, ಕಲರ್ ಮ್ಯಾಗ ಕಲರ್ ಮೇಲೆ, ಹಾ, ಹಾ. ಕ್ವಾಲಿಟಿ ಮೇಲೆ. ಹಾ, ಈ ಕರ್ಗಿದ್ ನೋಡಿ, ನಾವು ಕರ್ಗಿದ್ದು ಬೆಳಗ್ಗೆ ಅದೊಂದು 5-10 ತರ ಕ್ವಾಲಿಟಿ ಇರ್ತದೆ. ಓಕೆ ಓಕೆ ಅದು ಬೇರೆ ಹರ್ಬೇಕು, ಹ್ಮ್ ಹ್ಮ್ ಅದು ಬೇರೆ ಹರ್ಕು. ನಮ್ಮಲ್ಲಿ ಅಷ್ಟಿಲ್ಲ, ಲೋ ಗ್ರೇಡ್ ಇರಲ್ಲ, ಹಾ. ಒಂದ್ 2-3 ಕ್ವಾಲಿಟಿ ಇರ್ತದೆ. ಹಾ. ಎಲ್ಲ ತೆಗೆದು ಹರಕಿ ಅದ ಕಂಡೀಷನ್ ಒಂದು ಬಲ್ಕ್ ಮಾಡ್ಬೇಕು. ಹಾ 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 ಒಂದ್ ತಿಂಗಳು ಬಲ್ಕ್ ಅಲ್ಲಿ ಇಟ್ಟು ಹ್ಮ್ ಆಮೇಲೆ ಅದು ನಮ್ಮ ಏರಿಯಾ ಬರ್ತದೆ, ಹಾ ಹಾ ಒಂದು ವಾರ 10 ದಿವಸ ಒಂದು ಏರಿಯಾ ಬರ್ತದೆ. ಹಾ ನಮ್ಮ ಏರಿಯಾ ಸಹ ಅನೌನ್ಸ್ ಮಾಡ್ತಾರೆ, ನಮ್ಗೆ ಮೆಸೇಜ್ ಆಗ್ತಾರೆ ಫೋನಲ್ಲಿ. ಈಗ ಹಾ ನಿಮ್ ಏರಿಯಾ ಐತೆ, ನಿಮ್ ಏನ್ ಖರೀದಿ ಮಾಡಕ್ ತಗೊಂಡ್ಬಂದಿದ್ದಾರೆ ಅಂತ. ಎಲ್ಲ ಇಂಥ ಬೇರೆ ಇಷ್ಟು ಬೇಲ್ ತಗೊಂಡಿ ನಾವು ತಗೊಂಡ್ ಹೋಗ್ಬೋದು, ತಗೊಂಡೋದೇ ಇರ್ಬೋದು, ಅದೇನು ತೊಂದರೆ ಇಲ್ಲ, ಹ್ಮ್ ನಮ್ಮ ಇಷ್ಟ. ಸೊ ಅಂದ್ರೆ ಅನೌನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾರೆ ಇಷ್ಟು ರೇಟ್ ತಗೊಂತೀವಿ ಅಂತ ಹೇಳಿದ್ರೆ ಮೆಸೇಜ್ ಆಗ್ತಾರೆ, ಇಷ್ಟು ರೇಟ್ ತಗೋತಿ ಅಂತ ಹೇಳಕ್ಲ. ಮೆಸೇಜ್ ಹಾಕಿರ್ತಾರೆ, ಇವತ್ತು ನಿಮ್ಗೆ ಮಂಗಳವಾರ ಮಾರ್ಕೆಟ್ ಇಂದ ತಾರೀಕಲ್ಲ ಅಂತ ಒಂದು ವಾರ ಮೊದಲೇ ಹಾಕ್ತಾರೆ ನಿಮ್ಮ ಏರಿಯಾ ಐತೆ. ನಾವು ತಗೊಂಡು ತಗೊಂಡೋಗ್ಬೋದು, ತಗೊಂಡೋದ್ರೆ ಇರ್ಬೋದು. ಇಡ್ಬೋದು ಸರ್. ಇಟ್ರಿ ಎಷ್ಟು ದಿವಸ ಇಡ್ಬೋದು ಹೆಂಗೆ ಸರ್? ಇಡ್ಬೋದು, ಎಷ್ಟು ನಾವು ಒಂದು 6 ತಿಂಗಳು ಇಟ್ಕೋಬಹುದು. 6 ತಿಂಗಳು ಇಟ್ಕೋಬಹುದು, ಮುಂದರ್ಸ್ಕೊಂಡು ಇಟ್ಕೋಬಹುದು. ಹಾ 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 ನಮ್ಮ ಮತ್ತೆ ಬೆಳೆ ನಮ್ಗೆ ಸ್ಟಾಕ್ ಜಾಗ ಬೇಕಲ್ಲ, ಜಾಗ ಬೇಕಲ್ಲ ಅಂತ ಅನ್ಕೊಂಡು. ಓಕೆ ಸರ್, ಈಗ ನೀವು ಅಲ್ಲಿ ನಮಗೆ ತೋರಿಸಿದ್ರಿ ನಿಮ್ಮ ಮನೆ ಹತ್ರ ಇರೋದು ಇದನ್ನ ತಂಬಾಕು ಇದು ಮಾಡೋದು ಮನೆ ಇರೋದು. ಸೊ ಅದ್ರ ಬಗ್ಗೆ ಅಲ್ಲಿ ಅಂದ್ರೆ ಈಗ ತಗೊಂಡ್ ಹೋಗ್ತೀರಿ, ಈಗ ತಗೊಂಡೋಗಿ ನೀವು ಹೇಳಿದ್ರಿ ಕಟ್ರಿ, ಕಟ್ಟಾದ್ಮೇಲೆ ನೀವು ಹೇಳಿದ್ರಿ ಫಸ್ಟ್ ಒಂದಿಷ್ಟು ದಿವಸ ಕಡಿಮೆ ಶಾಖ ಕೊಡ್ತೀರಿ, ಆಮೇಲೆ ಶಾಖ ಹೆಚ್ಚಿಗೆ ಕೊಡ್ತಾ ಹೋಗ್ಬೇಕು. ಅದು ಹೇಗೆ ಸರ್, ಏನಂತ? ಸರ್, ಮೊದಲು ತಗೊಂಡೋದ ದಿವಸ ಮನೆಗೆ ಒಂದ್ ದಿವಸ ಏನ್ ಮಾಡ್ತೀವಿ, ಮನೆ ಹಾಕ್ಬಿಟ್ಟು ಬಾಕ್ಲಾಕ್ಬಿಟ್ಟು ಸಣ್ಣಗೆ ಬೆಂಕಿ ಹಾಕ್ತಿವಿ. ಸಣ್ಣಗೆ ಬೆಂಕಿ ಹಾಕ್ತಿವಿ, ಒಂದು 20 ಡಿಗ್ರಿ 23 ಡಿಗ್ರಿ ಹೊಡಂಗೆ. 2 ದಿವಸ ಹಂಗ್ ಮಾಡ್ತೀವಿ. 3ನೇ ದಿವಸ ಸಣ್ಣಗೆ ರೈಸ್ ಮಾಡ್ಕೊಂಡು ಹೋಗ್ತೀವಿ. ಅದಂದ್ರೆ ಯಾವಾಗ ಗೊತ್ತಾಗತ್ತೆ? ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ನೋಡಿ ಬಾಕಲ್ ತೆಗೆದು ನೋಡ್ತೀವಿ. ಹಣ್ಣು ಕಲರ್ ಅಂದ್ರೆ ಗೋಲ್ಡ್ ಕಲರ್ ತರ ಬಂದಿದ್ರೆ ರೈಜಿಂಗ್ ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಒಂದೇ ಸೈಡ್ ಕೊಡಂಗಿಲ್ಲ, ಸಣ್ಣ ಈಗ ರೈಜಿಂಗ್ ಕೊಟ್ಟರೆ ಬೆಳಕರಿಯೋದಕ್ಕೆ ಜಾಸ್ತಿ ಮಾಡೋದು. 8 ಗಂಟೆ ಮೇಲೆ ಜಾಸ್ತಿ ಮಾಡೋದು. ಎಷ್ಟು ತನಕ ಹೋಗುತ್ತೆ ಸರ್ ಹೆಂಗೆ ರೈಜಿಂಗ್ ಅಂದಾಗೆಲ್ಲ ಹಿಂದೆ ಮೀಟರ್ ಇಟ್ಕೊಳ್ಳವು, 225 ಮೀಟರ್ ಇಟ್ಕೊಳ್ಳವು. ಇಲ್ಲ ಮೀಟರ್ ಇಲ್ಲ, ಏನಿಲ್ಲ. ಈಗ ನಿಮಗೆ ಅಷ್ಟು ರೂಢಿ ಆಗ್ಬಿಟ್ಟೈತೆ, ಈಗ ನಿಮಗೆ ಗೊತ್ತಾಗುತ್ತೆ ಹಂಗ ಅಂದಾಜು ಗೊತ್ತಾಗ್ತದೆ. ಮೀಟರ್ ಇಟ್ಕೊಂಡು ಎಲ್ಲಿ ನೋಡು ಎಷ್ಟು ಹೋಯ್ತು. ಈಗೇನು ಇಟ್ಕೊಳಕ್ ಅಂದಾಜೆ ನೋಡ್ಕೊಳ್ಳೋದು. ಬಟ್ ಅಂದ್ರೆ ಎಷ್ಟು ಒಂದು 200 ಡಿಗ್ರಿ ತನಕ ಏರಿಸ್ತೀರಾ? 220 ಗಂಟೆ ಏರಿಸ್ತೀವಿ. 220 ತನಕ ಮೀಟರ್ ಟೈಮ್ ಜಾಸ್ತಿ ಆದ್ರೂ ಹೋಗ್ಬೋದು, ಕಮ್ಮಿ ಆದ್ರೂ ಆಗುತ್ತೆ. ಕಮ್ಮಿ ಆಗ್ಬೋದು. ಬಟ್ ಜಾಸ್ತಿ ಆದ್ರೆ ಏನಾದ್ರು ತೊಂದರೆ ಆಗುತ್ತೆ? ತೊಂದರೆ ಏನಾಗಲ್ಲ. ಓಕೆ, ಅಂದ್ರೆ ಜಾಸ್ತಿ ಮಾಡಿದ್ದಕ್ಕೆ ನಿಮ್ಗೆ ತೊಂದರೆ ಇಲ್ಲ. ಒಂದೇ ಸಲ ಜಾಸ್ತಿ ಆಗ್ಬಿಟ್ರೆ ನಮ್ಮ ಈಗ ಅಡಿಗೆ ಬೇಯ್ತು ಅನ್ಕೊಳ್ಳಿ, ಅನ್ನ ಇದೆಲ್ಲ ಬೆಂದ ಮೇಲೆ ಜಾಸ್ತಿ ಕೊಟ್ಟರೆ ಕೆಂಪಾಗ್ಬಿಡುತ್ತೆ. ಈಗ ನಮ್ಮ ಅನ್ನ ಹೆಂಗ್ ಬೇಯ್ತು ಬೆಂದ್ರೆ ಸಾಕಿನ ಬೇರೆ ಬೆಂಕಿ ಆಗಂಗಿಲ್ಲ. ಓಕೆ, ಸೊ ಆಮೇಲೆ ನಿಧಾನ ಕಡಿಮೆ ಮಾಡ್ಬೇಕು. ನಿಧಾನಕ್ಕೆ ಕಡಿಮೆ ಒಂದೇ ಬಾರಿ ಕಡಿಮೆ ಮಾಡ್ರಿ ಹೆಂಗೆ? ಕಡಿಮೆ ಮಾಡಿದ್ರೆ ಅದು ಒಂದೇ ಸೀಟ್ ಜಾಸ್ತಿ ಕೆಂಪಾಗ್ಬಿಡುತ್ತೆ. ಕೆಂಪಾಗುತ್ತೆ. ಓಕೆ ಓಕೆ, ಸೊ ನಿಧಾನ ಕಡಿಮೆ ಮಾಡ್ಬೇಕು. ಸರ್, ಇದೆಲ್ಲ ಎಷ್ಟು ದಿವಸ ತಗೊಳುತ್ತೆ ಹೆಂಗೆ? ಸರ್, 2 ದಿವಸ ಒಂದು 2 ದಿವಸ ಹಣ್ಣು ಮಾಡ್ಬೇಕು. 2 ರಿಂದ 3 ದಿವಸ ಬೆಂಕಿ ಕೊಡ್ಬೇಕು. ಸೊ ಒಂದು 4-5 ದಿವಸದಲ್ಲಿ ಮುಗಿತೈತೆ. ಅದನ್ನ ಮುಗಿದು ನೆಕ್ಸ್ಟ್ ಒಂದು ಮತ್ತೆ ಗ್ರೇಡ್ ಮಾಡಿ ಏನ್ ಮಾಡ್ತೀವಲ್ಲ, ಗ್ರೇಡ್ ಮಾಡಲ್ಲ, ಎಲ್ಲ ಒಟ್ಟು ಬಿಡ್ತೀವಿ ಅಂತ. ಈ ವಾರ ಮುರಿತೀವಿ, ಹಿಂಗೆ ಒಂದು ವಾರ 5-6 ಎಲ್ಲ ಮುಗೀತು ಅನ್ಕೊಳ್ಳಿ. ಎಲ್ಲ ಮುಗಿತು ಆದ್ಮೇಲೆ ಗ್ರೇಡ್ ಮಾಡೋದು. ನಮ್ದು ಇದೊಂದು ಇದು ಏನೇ ಸೆಕೆಂಡ್ ಡ್ರಾಪ್ ಏನಾಗಿದೆ ಅಂದ್ರೆ, ಮಾರ್ಕೆಟ್ ಮುಗಿತದಿಂದ ನಾವು ಈಗ ಮಾರ್ಕೆಟ್ ಕೆಲಸ ಕಮ್ಮಿ ಅಲ್ವಾ, ಮಾರ್ಕೆಟ್ ಮುಗಿತ ಫಸ್ಟ್ ಮನೆ ಬಂತು ಮುರಿದು ಅದಾಗೋಯ್ತು, ಕಡ್ಡಿ ಮುರಿದು ಗ್ರೇಡ್ ಮಾಡ್ಕೊಂಡು ಕೊಟ್ಬಿಟ್ರಿ. 5 ದಪ್ಪ ಹಂಗೆ ಮಾಡ್ಕೊಂಬಂದ. ಈಗ ಹಿಂದ್ಲ ಅಂದ್ರೆ ಮುಂಗಾರು ಬೆಳೆ ಮಾಡಲ್ಲ, ಎಲ್ಲ ಒಟ್ಟಿಗೆ ಈಗ ಮಾರ್ಕೆಟ್ ಏನ್ ಮಾಡ್ತೀವಿ, ಮಾರ್ಕೆಟ್ ಡೌನ್ ಆಗ್ಬೋದು, ಒಂದು ಮಾರ್ಕೆಟ್ ಮುಗಿದು ಹೋಗ್ಬೋದು. ಈಗ ನೋಡಿ, ಈಗ ನಮ್ಮ ಹಂತ 5 ದಪ್ಪ ತಗೊಂಡೋಗ್ಬಿಟ್ಟಿದ್ದೀನಿ, ಇನ್ನು 2 ದಪ್ಪ ಇದೆ, ಇನ್ನೊಂದು ದಪ್ಪ ಬಿಡ್ತೀನಿ. ಅಕಸ್ಮಾತ್ ಒಂದು ಹೋಗ್ಕೊಂಡು ಮುಂದರ್ಸಿ ಬಿಡ್ಕೋಬಹುದು. ಅದಕ್ಕೆ ಸೊ ಅದಕ್ಕೆ ನೀವು ಅಂದ್ರೆ ಮಾರ್ಕೆಟ್ ಮುಗಿತಾ ಇದೆ ಅನ್ನೋ ಲೆಕ್ಕಕ್ಕೆ ನಾವು ಜಾಸ್ತಿ ಬಡ ಮಾಡ್ಕೊಂತ ಇದೀವಿ ಅನ್ಕೊಂಡು. ಸೊ ಇದಿಷ್ಟು ಒಂದು ಇದ್ರಾಯ್ತು ಸರ್. ಅದು ಹೆಂಗಂತಂದ್ರೆ ಮಾರ್ಕೆಟ್ ಕೂಡ ಅದೇನೆ. ನೀವ್ ಎಲ್ಲಿ ಕೊಡ್ತೀರಾ ಸರ್ ಮಾರ್ಕೆಟ್? ರಾಮಾಪುರ ಸರ್, ರಾಮಾಪುರ 2 ಮಾರ್ಕೆಟ್ ಇದೆ ನಮ್ದು. 7 ಒಂದು 6-3 ಅಂತ ಇದೆ, ಒಂದು 7 ಅಂತ ಇದೆ. ನಮ್ಮ ಇದ್ರಲ್ಲಿ 64 ಮಾರ್ಕೆಟ್ ಇದೆ ಆಂಧ್ರ. ಇಲ್ಲ ಅಂದ್ರೆ 2 ಸೇರಿ 64 ಮಾರ್ಕೆಟ್ ಇದಾವೆ. ಕೊಡ್ತೀರಾ ಸರ್? ಎಕರೆಗೆ ಎಷ್ಟು ಇಳುವರಿ ತಗೋತೀರಾ? ಏನಾಗಿಲ್ಲ ಸರ್, ಎಕರೆಗೆ ಬೆಳೆದಂಗೆ ನಾವು ಒಂದು ಟೈಮ್ ಕಮ್ಮಿ ಬೆಳೆದ್ ನಾವೆಲ್ಲ 15 ಕ್ವಿಂಟಲ್ ಬೆಳೆದಿದ್ವಿ. 15 ಕ್ವಿಂಟಲ್ ಬೆಳೆದ್ರೆ 5 ಕ್ವಿಂಟಲ್ ಬೆಳೆಯೋರು. ನಾವು ಒಂದ್ಸತಿ 6 ಕ್ವಿಂಟಲ್ ಬೆಳೆದಿದ್ವಿ. ನಾವು ಬೆಳೆದಿವಿ. ಸೊ 5 ರಿಂದ 15 ಕ್ವಿಂಟಲ್ ನಾವು ನಮ್ಮ ತಂದೆ ಕಾಲದಿಂದ 5 ಕ್ವಿಂಟಲ್ ಬೆಳೆದಿದ್ದು. ನಾವು ಬೆಳೆದಿವಿ, ಇಲ್ಲ ಅಂತ ನಾವು ಬೆಳೆದಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ಬಂದ್ಮೇಲೆ ಬಿಟ್ಮೇಲೆ ನಾವು ಹಿಂಗೆ ಮಾಡ್ಬೇಕು ಅಂದ್ಮೇಲೆ ನಾವು 15, 17, 14, 15, 18 ಗಂಟೆ. ಆಮೇಲೆ ಇದು ನಾನು ಕೇಳಿದ್ದು ಏನಪ್ಪಾ ಅಂದ್ರೆ, ಈ ವರ್ಷ ಮುಂಗಾರಲ್ಲಿ ಮಳೆ ಜಾಸ್ತಿ ಆಗಿ ಬಹಳಷ್ಟು ಜನ ತಂಬಾಕು ಹೋಯ್ತು ಅಂತ. ನಿಮ್ದೇನು ತೊಂದರೆ? ನಮ್ದು ಇಲ್ಲ ಸರ್. ನೋಡಿ, ಹಿಂಗ್ ಓಟ ಇದ್ರೆ ನೀರ್ ನಿಲ್ಲಂಗಿಲ್ಲ, ಎಷ್ಟು ಬಂದ್ರೆ ಹಿಂಗ್ ಓಡ್ಬಿಡ್ತದೆ. ಗದ್ದೆ ಆಗ್ಬಿಟ್ರೆ ಹೋಗ್ಬಿಡ್ತದೆ. ಸೊ ನೀವ್ ಹೇಳಿದ್ರಿ ತಂಬಾಕಿ ನೀರ್ ಕಡಿಮೆ ಸಾಕು, ನೀರ್ ಜಾಸ್ತಿ ಅಕಸ್ಮಾತ್ ಜಾಸ್ತಿ ಇದ್ರೆ ತೊಂದ್ರೆ ಇಲ್ಲ, ಓಡ್ಬಿಡೋದು ನಿಲ್ಬಾರ್ದು ಹೋಗ್ಬಾರ್ದು ಅನ್ಕೊಂಡು. ಸರ್, ಎಷ್ಟು ಖರ್ಚಿದೆ, ಆಮೇಲೆ ಎಷ್ಟು ಲಾಭ ಇದೆ? ಲಾಭ ಆದ್ರೆ ನೋಡಿ ಸರ್, ನಮ್ ಸೌದೆ ನಮ್ಗೆ ಸ್ನೇಹಿತರಿಗೆ ಕೊಡ್ತಾರೆ. ಸೌದೆ ಎಲ್ಲ ನಮ್ಗೆ ಸ್ವಲ್ಪ ಖರ್ಚು ಕಮ್ಮಿ ಬರ್ತದೆ. ಸೌದೆ ಖರ್ಚು ಕಮ್ಮಿ ತೊಗೊಳ್ತದೆ. ಭೂಮಿ ಫಲವತ್ತಾಗವೆ. ಈ ವರ್ಷ ಕಮ್ಮಿ ತೊಗೊಳ್ತದೆ. ಈ ವರ್ಷ ಹಾಕಿದ್ರೆ ಮುಂದೆ ವರ್ಷ ಹಾಕಲ್ಲ. ಕೆಲವರು ಏನ್ ಮಾಡ್ತಾರೆ, ಭೂಮಿ ಸಿಗಲ್ಲ. ನಾವು ಕೆಲವುಗಳ ಲೀಸ್ಗೆಲ್ಲ ಮಾಡ್ಕೋತೀವಿ.
ಕೆಲವು ಕಡೆ ಲೇಜ್ ಸಿಗಲ್ಲ. ಈಗ 300 ಜನ ರೈತರು ಅನ್ಕೊಳ್ಳಿ ಒಂದು ಊರಲ್ಲಿ, ಹಾ 300 ಜನ ಹೊಗೆ ಸೊಪ್ಪು ಹಾಕ್ತೀನಿ ಅಂದ್ರೆ ಅವ್ರ ಭೂಮಿ ಸಿಗಲ್ಲ, ಅವ್ರು ಅವ್ರವ್ರದೇ ಮಾಡ್ಕೋತಾರೆ. ನಮ್ಮಲ್ಲಿ ಕಮ್ಮಿ ಜನ ಅಲ್ವಾ, ಯಾಕಂದ್ರೆ ನಮ್ದೆಲ್ಲ ನಮ್ದೊಂದು 4 ಎಕರೆ ಭೂಮಿ ಇದೆ, ಅದು ಕೊಟ್ಕೊಳ್ತೀವಿ, ಬೇರೆ ಬೇರೆ ಕಡೆ ಮಾಡ್ಕೊಳ್ತೀವಿ. ಸರ್ ಎಷ್ಟು ಲಾಭ ಮಾಡ್ತೀರಾ ಹೆಂಗೆ ಕಾಮನ್ ಆಗಿ? ಹೇಳಂಗಿಲ್ಲ ಎಕರೆ ಅಂತ ಹೇಳಂಗಿಲ್ಲ ಸರ್. ನಮ್ಗೆ ಲಾಭನೇ. ನನಗೆ ಸರ್ 318 ರೂಪಾಯಿ ಅವರೇಜ್ ಬಂದಿದೆ. 318, ಕೆಲವರಿಗೆ 250 ಬಂದಿಲ್ಲ. 250 ಬಂದಿಲ್ಲ. ಓಕೆ 318 ಬಂದಿದೆ. ನೋಡಿ ಹೊಸದು ತಂಬಾಕಿದ್ದು ಈಗ ನ್ಯೂ ಕ್ರಾಪ್ 329 ರೂಪಾಯಿ ಅವರೇಜ್ ಬಂದಿತ್ತು ಇಲ್ಲಿವರೆಗೆ. 329. ಇನ್ನು 2 ಇದೆ, ಅದೆಷ್ಟು ಒಳಗೆ ಬರ್ತದೆ ಏನೋ ಗೊತ್ತಿಲ್ಲ. 329 ರೂಪಾಯಿ ಅವರೇಜ್ ಬಂದಿದೆ. ಸರ್ ಎಷ್ಟು ರೂಪಾಯಿ ಬಂದ್ರೆ ಲಾಭ ಹೆಂಗೆ ನಿಮಗೆ? ನೀವು ಮಾಡಿದ ಖರ್ಚಿಗೆ ಎಲ್ಲ ಸೇರಿದ್ರೆ ನಮ್ಗೆಲ್ಲ ಎಷ್ಟು ಬಂದ್ರೆ ಎಷ್ಟು ಲಾಭ? ಸರ್ ನಮ್ಗೆಲ್ಲ 100-125 ಖರ್ಚು ಬರ್ಬೋದು. 125 ಕೆಲವರಿಗೆಲ್ಲ 200-150 ಎಲ್ಲ ಬಂದ್ಬಿಡ್ತಾರೆ. ಹೆಂಗಂದ್ರೆ ಈ ಖರ್ಚು ಅಂತಂದ್ರೆ ಅವ್ರ ಕೆಲಸ ಅವ್ರಿಗೆ ನಮ್ಮ ಫಲವತ್ತು ಕಮ್ಮಿ ಇರ್ತದೆ, ಅದ್ರದ್ದು ಹೇಗೆ ಗೊಬ್ಬರ ಎಲ್ಲ ಖರ್ಚು ಜಾಸ್ತಿ ಇರ್ತದೆ. ಆ ರೀತಿಯಾಗಿ. ಸೊ ಹಂಗ್ ನೋಡಿದ್ರೆ 125 ರೂಪಾಯಿ ಖರ್ಚು ಅಂದ್ರೆ 150 ರೂಪಾಯಿ ಬಂದ್ರೆ ಲಾಭ ಆಯ್ತು. ನೀವು ಡಬಲ್ ಒಂದು 300 ರೂಪಾಯಿ ಮೇಲೆ ಬಂದ್ರೆ ಭರ್ಜರಿ ಲಾಭ ಆಗೈತೆ ಅಂತ ಲಾಭ ಆಯ್ತು. ಅರ್ಥ ಅನ್ಕೊಂಡು. ತಂಬಾಕು ನಮ್ಮ ರೈತರಿಗೆ ಹೊಸ ಬೆಳೆ. ಸೊ ನಮ್ಮ ರೈತರಿಗೆ ಇಷ್ಟೊಂದು ಹೊಸ ಮಾಹಿತಿಯನ್ನ ಕೊಟ್ರಿ, ತುಂಬಾ ಕುತೂಹಲಕಾರಿಯಾಗಿರೋ ಬೆಳೆ, ತುಂಬಾ ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ರೆ. ಸೊ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ ಸರ್. ಶೇಷಪ್ಪ ಸರ್ ಕೃಷಿ ಶುರು ಮಾಡಿದಾಗ್ಲಿಂದಾನು ಇವರ ಹೊಲದಲ್ಲಿ ಒಂದು ಭಾಗದಲ್ಲಿ ತಂಬಾಕನ್ನ ಬೆಳೀತಾ ಇದ್ದಾರೆ. ಅವ್ರು ನಮಗೆ ಸಾಮಾನ್ಯವಾಗಿ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ, ಕೆಲವೊಂದು ವರ್ಷ ಕಲ್ಲಂಗಡಿಯಲ್ಲಿ ದರನೇ ಇಲ್ಲದೆ ಕೈ ಕೊಡುತ್ತೆ, ಕೆಲವೊಂದು ವರ್ಷ ಶುಂಠಿ ದರ ಅದ್ಭುತವಾಗಿದ್ದೆ, ಶುಂಠಿ ಬೆಲೆ ಕೈ ಕೊಡುತ್ತೆ ನನಗೆ. ಆದ್ರೆ ತಂಬಾಕು ಮಾತ್ರ ಯಾವತ್ತೂ ಸಹಿತ ಒಂದೇ ಸಮನಾಗಿರುವಂತಹ ಬೆಲೆ ಇದೆ. ನನಗೆ ಕೃಷಿಯಲ್ಲಿ ಇಷ್ಟೊಂದು ಲಾಭ ಆಗಿದೆ ಅಂತಂದ್ರೆ ಅದಕ್ಕೆ ತಂಬಾಕು ಬೆಳೆಯಿಂದನೇ ಅಂತ ಅಂದ್ಕೊಂಡು, ಅದಕ್ಕಾಗಿ ಇವರು ಬಾಕಿ ಎಲ್ಲ ಎಷ್ಟೇ ಎಕರೆಯಲ್ಲಿ ಏನೆಲ್ಲ ಬೆಳೆಗಳನ್ನ ಮಾಡಿದ್ರೆ ವರ್ಷಕ್ಕೆ ಒಂದು ಬೆಳೆ ಆದ್ರೂ ತಂಬಾಕನ್ನು ಇಟ್ಟೇ ಇಡ್ತಾರೆ. ತಂಬಾಕು ಬೆಳೆಯನ್ನ ಬೆಳೆಯಬೇಕು ಅಂದ್ರೆ ಬೇರೆ ರೀತಿ ಬೆಳೆಗಳತ್ತೆ ಅಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲೇ ಬೇಸಾಯ ಕ್ರಮಗಳಿರ್ತಾವೆ, ಬೇರೆ ರೀತಿ ನೋಡ್ಕೊಬೇಕಾಗತ್ತೆ. ಅವೆಲ್ಲ ಹೇಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಸೊ ಈ 2 ಕಂತುಗಳಲ್ಲಿ ನಮಗೆ ಒಂದು ಕಲ್ಲಂಗಡಿ ಆಯ್ತು, ತಂಬಾಕಾಯ್ತು. ಇನ್ನು 3ನೇ ಕಂತಲ್ಲಿ ಅವರ ಇತರೆ ಬೆಳೆಗಳ ಬಗ್ಗೆ, ಬೆಳೆ ಪರಿವರ್ತನೆ ಮಾಡಬೇಕಾದ್ರೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ಸಕ್ಕಿದೆ. ಅದನ್ನು ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.